योनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्मृतिरस्तु भगवत्कार्य साधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। ॐ सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्। ॐ जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ಭಾಗವತ ದ್ವಿತೀಯ ಸ್ಕಂದ ಸಪ್ತಮೋಧ್ಯಾಯದಲ್ಲಿ 46ನೇ ಶ್ಲೋಕ. ತೇ ವೈ ವಿದಂತ್ಯತಿತರಂತಿ ಚ ದೇವಮಾಯಾಂ ಸ್ತ್ರೀಶೂದ್ರಹೂಣಶಬರಾ ಅಪಿ ಪಾಪಜೀವಾಃ ಯದ್ಯದ್ಭುತಕ್ರಮಪರಾಯಣ ಶೀಲಶಿಕ್ಷಾಃ ತಿರ್ಯಗ್ಜನಾ ಅಪಿ ಕಿಮು ಶ್ರುತಧಾರಣಾಯೇ. ಅಂದರೆ ಬ್ರಹ್ಮದೇವರು ನಾರದರ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರೆ. ಪರಮಾತ್ಮ ಹೇಗೆ ಬಂಧನವನ್ನ ಹುಟ್ಟು ಮಾಡ್ತಾನೆ ಆ ಪ್ರಕೃತಿಯಿಂದ ಹೇಗೆ ಮೋಕ್ಷವನ್ನು ಕೂಡ ಕೊಡ್ತಾನೆ, ಇಷ್ಟೆಲ್ಲ ವಿಚಾರ ಹೇಳಿ ಆ ಬಂಧನ ಅದನ್ನು ದಾಟೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ಪ್ರಸಾದ ಇಲ್ಲದೆ ಅದನ್ನು ದಾಟ್ಲಿಕ್ಕಾಗೋದಿಲ್ಲ. ಏಷಾಂಸ ಏವ ಭಗವಾನ್ ದಯೇತ್ ಅನಂತಃ. ದಯೇತ್, ಯಾರ ಮೇಲೆ ಪರಮಾತ್ಮ ದಯೆ ಮಾಡ್ತಾನೋ ಅವರನ್ನ ಮಾತ್ರ ಆ ಬಂಧನ ಮೀರುವಂತೆ ದಾಟುವಂತೆ ಮಾಡ್ತಾನೆ. ಅದು ಒಂದು ಉದಾಹರಣೆ ಕೊಡ್ತಾರೆ. ಕಾರಾಗಾರದಲ್ಲಿ ಇದ್ದವನನ್ನ ಅವನು ಬಿಡುಗಡೆ ಆಗಬೇಕು ಅಂದ್ರೆ ಏನಾಗಬೇಕು? ರಾಜ ಪ್ರಸನ್ನನಾಗಬೇಕು. ರಾಜ ಪ್ರಸನ್ನನಾದರೆ ಅವನನ್ನ ಬಿಡುಗಡೆ ಮಾಡ್ತಾನೆ. ಅದೇ ತರ ಈಗಲೂ ಇದೆ. ಏನಾರು ದೊಡ್ಡ ಅಪರಾಧ ಮಾಡಿದ್ರೆ ಪ್ರೆಸಿಡೆಂಟ್ಗೆ ಆ ಪವರ್ ಇದೆ ಅಂತಾರೆ. ಅವ್ರೇನಾದ್ರು ದಯೆ ತೋರಿಸಿದ್ರೆ ಆ ಶಿಕ್ಷೆಯನ್ನ ರದ್ದುಪಡಿಸೋದು ಉಂಟು ಅಂತ. ಆ ಥರ ಇದೆಲ್ಲ ಲೋಕದಲ್ಲಿ ಕಾಣುವ ದೃಷ್ಟಾಂತ. ಹೇಗೋ ಅದೇ ಥರ ಪ್ರತಿಯೊಂದು ಜೀವರಾಶಿಯೂ ಕೂಡ ಬ್ರಹ್ಮದೇವರಿಂದ ಶುರು ಮಾಡಿ ಎಲ್ಲರೂ ಕೂಡ ಪ್ರಕೃತಿಯ ಬಂಧನದಲ್ಲಿ ಇದ್ದಾರೆ. ಅದು ಪರಮಾತ್ಮನ ಇಚ್ಛೆಯಿಂದ ಆದ ಒಂದು ಬಂಧನ. ಅದನ್ನ ದಾಟಬೇಕು ಅಂದ್ರೆ ಪರಮಾತ್ಮನ ದಯೆ ಬೇಕು. ಆ ಪರಮಾತ್ಮನ ದಯೆ ಯಾರಿಗೆ ಸಿಗ್ತದೆ ಹಾಗೆಂದ್ರೆ ಪರಮಾತ್ಮನ ಕುರಿತಾದ ಶ್ರವಣಾದಿಗಳನ್ನ ಯಾರು ಮಾಡ್ತಾರೆ ಅವರಿಗೆ ಅಂತ. ಅದಕ್ಕೆ ಅನೇಕ ಉದಾಹರಣೆಯನ್ನು ಕೂಡ ಕೊಟ್ರು. ನಾನು, ನೀನು, ಇನ್ನು ಸ್ವಯಂಭುವ ಮನು, ಅವರ ಮಡದಿ ಶತರೂಪ, ಅವರ ಮಕ್ಕಳು ಪ್ರಾಚೀನ ಬರಿಹಿ, ಹಾಗೆಂತಲ್ಲ ಅನೇಕ ಹೆಸರನ್ನ ಹಿಂದೆ ನಾವು ನೋಡಿದ್ದೀವಿ. ಅನೇಕ ದೇವತೆಗಳು, ಋಷಿಗಳು ಪರಮಾತ್ಮನ ಅನುಗ್ರಹದಿಂದ, ಪರಮಾತ್ಮನ ದಯೆಯಿಂದ ಆ ಪರಮಾತ್ಮನ ಮಾಯೆ, ಪರಮಾತ್ಮನ ಬಂಧನ ಶಕ್ತಿ ಅದನ್ನು ದಾಟಿದ್ದಾರೆ ಹಾಗೆ ಅಂತ. ತೇವೈ ವಿದಂತ್ಯತಿತರಂತಿ ಚ ದೇವಮಾಯ. ಇದು ಅವರಿಗೆ ಮಾತ್ರ ಸೀಮಿತನಾ ಹಾಗೆಂದ್ರೆ ಅದಕ್ಕೊಂದು ಕೈಮುತ್ಯ ನ್ಯಾಯವನ್ನು ಹೇಳ್ತಾರೆ. ಕೈಮುತ್ಯ ನ್ಯಾಯ ಅದು ನೋಡಿ, ಯಾರು ಪಾಪಯೋನಿ ಮಾಪ್ತಾಹ ಜೀವಾಹ, ಪಾಪ ಪಡೆದು ಪಾಪದಿಂದ ಹುಟ್ಟಿ ಬಂದಿರ್ತಾರಲ್ಲ, ಹೇಗೆ ಹಾಗೆಂದ್ರೆ ಸ್ತ್ರೀ ಶೂದ್ರ ಹೂಣ ಶಬರಾಹ, ಸ್ತ್ರೀಯರಾಗಿ ಇರ್ಬೋದು, ಶೂದ್ರರಾಗಿ ಇರ್ಬೋದು. ಹೂಣ ಅಂದ್ರೆ ವಿದೇಶದಲ್ಲಿ ಇರ್ಬೋದು. ಶಬರಾಹ ಅಂದ್ರೆ
ಏನು ಟ್ರೈಬ್ ಅಂತ ಹೇಳ್ತೀವಿ, ಪರ್ವತದಲ್ಲಿ ವಾಸ ಮಾಡತಕ್ಕವರು. ಆ ಥರ ಜನರಾಗಿ ಇರಬಹುದು. ಈ ರೀತಿಯಾಗಿ ನಾನಾ ಪಾಪಿಷ್ಠರಾದ ಜೀವರು ಆ ಪರಮಾತ್ಮನ ಅದ್ಭುತವಾದ ವಿಚಾರ, ಯದದ್ಭುತ ಕ್ರಮ ಪರಾಯಣ ಶೀಲ ಶಿಕ್ಷಾ, ಎರಡು ಹೇಳ್ತಾರೆ. ಪರಮಾತ್ಮನ ಕುರಿತಾದ ಶೀಲ, ಪರಮಾತ್ಮ ಹೇಗಿರಬೇಕು ಅಂತ ಡಿಸಿಪ್ಲಿನ್ ಹೇಳಿದ್ದಾನೋ ಆ ಥರ ಶೀಲ ಉಳ್ಳವರಾಗಬೇಕು. ಬೆಳಿಗ್ಗೆ ಏಳು ಅಂದ್ರೆ ಹೇಳ್ಬೇಕು, ಉಪವಾಸ ಮಾಡುಂದ್ರೆ ಮಾಡಬೇಕು. ಪರಾಯಣ ಶೀಲಾಹ ಶಿಕ್ಷಾಹ, ಪರಮಾತ್ಮನ ಕುರಿತಾದ ವಿಚಾರವನ್ನೇ ಕೇಳ್ತಾ ಇರಬೇಕು ಅಂಥವರು ಅಂತ ಹೇಳ್ತಾರೆ. ಅಂಥವರು ಅವ್ರು ಯಾರೇ ಆಗಿರಲಿ, ಸ್ತ್ರೀ, ಶೂದ್ರ, ಹೂಣ, ಶಬರ ಅಥವಾ ತಿರ್ಯಕ್ ಜನಾಹ, ಅಂದ್ರೆ ಪ್ರಾಣಿಗಳಾಗೇ ಇರಲಿ, ಯಾರು ಬೇಕಾರಾಗಿರ್ಲಿ, ಅಂಥವರೇ ಪರಮಾತ್ಮನ ಅನುಗ್ರಹದಿಂದ ಆ ದೇವಮಾಯೆಯನ್ನ ದಾಟುತ್ತಾರೆ. ದೇವರನ್ನ ತಿಳಿದು ದೇವರನ್ನು ಬಂಧನವನ್ನು ದಾಟುತ್ತಾರೆ ಅಂತ. ಆ ಪಾಪಿಷ್ಠರಾದ ಜನರೇ ಇರುವಾಗ ಕಿಮು ಶ್ರುತಧಾರಣಾಯಿ, ಪರಮಾತ್ಮನ ವಿಚಾರವನ್ನ ವೇದಗಳ ಮೂಲಕ, ವೇದ ಇತಿಹಾಸ ಪುರಾಣಗಳ ಮೂಲಕ ಶ್ರವಣ ಮಾಡಿ ತಿಳಿಯತಕ್ಕ ಜನರು ದಾಟುತ್ತಾರೆ. ಬ್ರಾಹ್ಮಣರೆಲ್ಲ ದಾಟುತ್ತಾರೆ, ಸರಿಯಾದ ಮಾರ್ಗದಲ್ಲಿ ಇರುವವರು. ಇನ್ನೇನು ಹೇಳೋದು? ಪಾಪದಿಂದ ನೀಚಯೋನಿ ಬಂದ ಜನರೇ ದಾಟುತ್ತಾರೆ ಹಾಗೆ ಅಂತ ಆದಮೇಲೆ ಪರಮಾತ್ಮನ ಕಥಾಶ್ರವಣ ಮಾಡಿ ದಯೆ ಪಡೆದು ಇನ್ನು ನಿಯಮೇನ ವೇದಾದಿಗಳನ್ನು ಓದಿ, ಉಪನಿಷತ್ತುಗಳನ್ನು ಓದಿ, ಶಾಸ್ತ್ರಗಳನ್ನು ಓದಿ, ವೇದೋಕ್ತ ಕರ್ಮವನ್ನು ಮಾಡ್ತಾ ಇರತಕ್ಕ ಜನರು ದಾಟ್ತಾರೆ ಅಂತ ಇನ್ನೇನು ಹೇಳೋದು? ಅದರಿಂದ ದೇವರಿಗೆ ಇದೆಲ್ಲ ಯಾವುದು ಬೇಕಾಗಿಲ್ಲ. ಎಲ್ಲರೂ ಪಾಪ ಮಾಡುವವರೇ ಒಂದು ರೀತಿಯಲ್ಲಿ. ಅದು ಪುರುಷರು, ಸ್ತ್ರೀಯರು, ಶೂದ್ರರು, ವಿದೇಶಿಯರು ಅಥವಾ ನಮ್ಮ ದೇಶದವರು, ಶಬರರು, ಎಲ್ಲಿ ಬೇಕಾದ್ರೂ ವಾಸ ಮಾಡ್ಕೊಂಡಿರ್ಲಿ, ಅದೆಲ್ಲ ದೇವರಿಗೆ ಲೆಕ್ಕನೇ ಇಲ್ಲ. ಮತ್ತೇನ್ ಬೇಕು ದೇವರಿಗೆ? ಯದ್ಯದ್ಭುತ ಕ್ರಮ ಪರಾಯಣ ಶೀಲ ಶಿಕ್ಷಾ, ಡಿಸಿಪ್ಲಿನ್ ಆಗಿರ್ಬೇಕು, ದೇವರು ಹೇಳಿದಂತೆ ಆಚಾರವಂತರಾಗಿರ್ಬೇಕು, ದೇವರ ಕುರಿತಾದ ಶಾಸ್ತ್ರಗಳನ್ನ ವಿಚಾರ ಮಾಡುವವರಾಗಿರ್ಬೇಕು. ವಿಚಾರ ಆಚಾರ ಕೊನೆಗೆ ಅಲ್ಲೇ ಬಂತು. ಸದಾಚಾರ ಸ್ಮೃತಿ ಅಂತ ಆಚಾರ್ಯರು ಒಂದು ಗ್ರಂಥ ಮಾಡಿ ಕೊಟ್ಟಿದ್ದಾರೆ ನಮಗೆ. ಬೆಳಿಗ್ಗಿಂದ ರಾತ್ರಿ ತನಕ ಏನ್ ಮಾಡಬೇಕು ಹಾಗೆಂತ ಡೈಲಿ ರೊಟೀನ್, ದಿನಚರಿ ಆ ಕ್ರಮದಲ್ಲಿ ಇರ್ಬೇಕಷ್ಟೆ. ಆ ರೀತಿಯಾಗಿ ಇದ್ದವರು, ಅದು ಯಾರೇ ಆಗಿರ್ಲಿ, ಪ್ರಾಣಿಯನ್ನು ಕೂಡ ದೇವರು ದೇವರಿಗೆ ಅದೆಲ್ಲ ಮುಖ್ಯ ಅಲ್ಲ. ಯಾವ ಶರೀರದಲ್ಲಿ ಇದ್ದಾರೆ ಅದು ಬೇಕಾಗೇ ಇಲ್ಲ ದೇವರಿಗೆ. ಹರಿಕಥಾಂಸಾರದಲ್ಲಿ ಹೇಳ್ತಾರಲ್ಲ, ಮನವನಿತ್ತರೆ ತನ್ನ ನೀವನು. ಹಾಗೆ ಆಚಾರ್ಯರು ಬರೀತಾರೆ ನೋಡಿ ತಾತ್ಪರ್ಯದಲ್ಲಿ, ತತ್ಪರಾಯಣಾಹ ಅಂದ್ರೆ ತತ್ಶೀಲಾಹ ತತ್ಶಿಕ್ಷಾಶ್ಚ. ಅದಕ್ಕೆ ಯಾದವಾರ್ಯರು ಬರೀತಾರೆ, ತದಾಶ್ರಯಾಹ ತದ್ವಿಷಯಕ ಸ್ವಭಾವಾಹ ತದ್ವಿಷಯಕ ಶಿಕ್ಷಾವಂತಹ ಚ ಇತ್ಯರ್ಥಃ. ಪರಮಾತ್ಮನ ಕುರಿತಾದ ವಿಷಯವನ್ನೇ ಮಾಡುವ ಸ್ವಭಾವ ಉಳ್ಳವರು ಆಗಬೇಕು. ಅಂದ್ರೆ ನಮ್ಮ ದಿನಚರಿಯನ್ನ ಬದಲಾವಣೆ ಮಾಡ್ಕೋಬೇಕು. ತದ್ವಿಷಯಕ ಶಿಕ್ಷಾವಂತಹ, ಪರಮಾತ್ಮನ ಕುರಿತಾದ ವಿಷಯವನ್ನೇ ನಾವು ಅಭ್ಯಾಸ ಮಾಡಿದವರಾಗಿ, ಅದನ್ನ ಎಜುಕೇಶನ್ ಪಡೆದವರಾಗಿ, ಅಧ್ಯಾತ್ಮ ವಿದ್ಯೆಯನ್ನು ಪಡೆದವರಾಗಿ ಇರಬೇಕು. ಹಾಗೆ ಅಂತ ಆ ರೀತಿಯಾಗಿದ್ದವರು ಪಾಪಿಷ್ಠರಾದವರೇ ದಾಟ್ತಾರೆ ಅಂತ ಆದ ಮೇಲೆ ಶಾಸ್ತ್ರೋಕ್ತ ರೀತಿಯಲ್ಲಿ ಸರಿಯಾಗಿ ವೇದಾದಿಗಳನ್ನು ವಿಚಾರ ಮಾಡಿ ಮಾಡುವವರು ದಾಟ್ತಾರೆ ಅಂತ ಇನ್ನೇನು ಹೇಳೋದು? ಹಾಗೆ ಅಂತ ಇದು ಬ್ರಹ್ಮದೇವರ ಮಾತು. ಅದರಿಂದ ಯಾರು ಎಲ್ಲೇ ಇರಲಿ, ಏನೇ ಇರಲಿ, ನಿರಾತಂಕರಾಗಬೇಕಾಗಿಲ್ಲ. ನೋಡಿ, ದೇವರನ್ನ ನಾವು ತಿಳಿಯೋಕ್ಕಾಗಲ್ಲ, ವಿಚಾರವಂತರಾಗ್ಲಿಕ್ಕಾಗಲ್ಲ, ಆಚಾರವಂತರಾಗ್ಲಿಕ್ಕಾಗಲ್ಲ ಅಂತ ಬೇಸರ ಪಡುವ ಅವಶ್ಯಕತೆನೇ ಇಲ್ಲ. ಸಣ್ಣ ಸಣ್ಣ ಬದಲಾವಣೆಗಳನ್ನ ಪ್ರತಿ ದಿವಸ ಮಾಡ್ಕೊಂಡು ಹೋದರೆ, ನಾವು ಮಾಡಬೇಕು. ಮಕ್ಕಳು, ಮೊಮ್ಮಕ್ಕಳು, ಯಾರು ನಾವು ಪ್ರೀತಿಸ್ತೀವೋ, ಸುತ್ತಮುತ್ತ ಇರುವ ಜನರು, ಮನೆಯಲ್ಲಿ ಇರುವವರು, ಸುತ್ತಮುತ್ತ ಇರುವವರು ಎಲ್ಲರನ್ನೂ ಈ ಮಾರ್ಗದಲ್ಲಿ ಕರೆದೊಯ್ಯುವ ಒಂದು ದೊಡ್ಡ ಜವಾಬ್ದಾರಿ ಪ್ರತಿಯೊಬ್ಬ ಮಾನವನಿಗೂ ಇದೆ. ಯಾರೋ ಒಂದು ವರ್ಗಕ್ಕೆ ಸಂಬಂಧಪಟ್ಟದ್ದು, ಬ್ರಾಹ್ಮಣರಿಗೆ ಸಂಬಂಧಪಟ್ಟದ್ದು ಆ ಥರ ಇಲ್ಲ. ಮನುಷ್ಯರಾಗಿ ಯಾರ್ಯಾರಿದ್ದಾರೆ ಅದು ಎಲ್ಲರಿಗೂ ಸಂಬಂಧಪಟ್ಟದ್ದು. ಪ್ರಾಣಿಗಳೂ ಕೂಡ ದೇವರ ಅನುಗ್ರಹ ಮಾಡ್ತಾನೆ ಅಂತ ಆದ ಮೇಲೆ ಮನುಷ್ಯರಾಗಿ ನಾವು ಮಾಡೋದಕ್ಕೆ ಏನ್ರಿ ಕಷ್ಟ? ಅನುಗ್ರಹ ಮಾಡ್ಲಿಕ್ಕೆ ದೇವರು ತಯಾರಿದ್ದಾನೆ ಅಂತ ಆದ ಮೇಲೆ
ಮನುಷ್ಯರಾಗಿ ಅವನು ಹೇಳಿದ ಪ್ರಕಾರ ನಡೆಯೋದಕ್ಕೆ ಏನು ಕಷ್ಟ? ಹೇಗಿದ್ರೂ ನಮ್ಮ ಇಷ್ಟ ಪ್ರಕಾರ ನಾವು ನಡೆಯೋದಿಲ್ಲ. ಸರ್ಕಾರ ಏನು ಹೇಳ್ತಾರೋ ಹಾಗೆ ಮಾಡ್ತೀವಿ. ಒಂದು ರೋಡಲ್ಲಿ ಹೋಗ್ಬೇಕಂದ್ರೂ ಕೂಡ ಅವರೇ ರೂಲ್ಸ್ ಹಾಕಿರ್ತಾರೆ, ಆ ರೂಲ್ಸ್ ಪ್ರಕಾರನೇ ಮಾಡ್ಬೇಕು. ನಮ್ಮ ಒಳ್ಳೇದಕ್ಕೆ ಮಾಡಿದ್ದಾರೆ. ಹಾಗಿರುವಾಗ ಸರ್ವಜ್ಞನಾದ ನಮಗೆ ಶರೀರ, ಲೋಕ ಎಲ್ಲವನ್ನೂ ಕೊಡತಕ್ಕ ಗೌರ್ಮೆಂಟ್ ನಮಗೆ ಕೊಡ್ತಾರೆ. ಏನ್ ಬೇಕೋ ಕರೆಂಟ್ ಕೊಡ್ತಾರೆ, ವಾಟರ್ ಸಪ್ಲೈ ಮಾಡ್ತಾರೆ, ಹಾಲು ಸಪ್ಲೈ ಮಾಡ್ತಾರೆ. ಅದರಿಂದ ಅವ್ರು ಹೇಳಿದನ್ನ ಕೇಳ್ಕೊಂಡು ಇರ್ಬೇಕು. ನಾವೇ ಎಲೆಕ್ಟ್ ಮಾಡಿದವರು. ಆದ್ರೆ ದೇವ್ರದಂಗಿಲ್ಲ ನೋಡಿ. ಏನು ಮಾಡಿಲ್ಲ ದೇವ್ರು. ಎಲ್ಲ ಮಾಡಿದವನು ದೇವ್ರೆ. ಎಲ್ಲ ಮಾಡ್ತಾ ಇರುವವನು ದೇವರು. ಯಾವ ದೇಶದಲ್ಲಿ ಮಾಡುವವನು, ಎಲ್ಲಾ ದೇಶದಲ್ಲಿ ಇದ್ದು ಮಾಡುವವನು ದೇವರೇ. ಎಲ್ಲ ಅವಸ್ಥೆಯಲ್ಲೂ, ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ, ಎಲ್ಲ ಅವಸ್ಥೆಯಲ್ಲಿ ಎಲ್ಲಾ ಕಾರ್ಯವನ್ನು ಮಾಡುವವನು ದೇವರೇ. ಚಿಕ್ಕ ವಯಸ್ಸಲ್ಲಿ, ದೊಡ್ಡ ವಯಸ್ಸಲ್ಲಿ, ವಯಸ್ಸಾದ ಮೇಲೆ, ದೇಹ ಬಿಟ್ಟ ಮೇಲೆ ಎಲ್ಲ ಅನುಗ್ರಹ ಮಾಡುವವನು ಅವನೇ. ಅಂತ ಪರಮಾತ್ಮ ಹೇಳ್ತಾನೆ. ಹಾಗೆಂದ್ರೆ ಮನುಷ್ಯರಾಗಿ ಹೇಗೆ ತಿರಸ್ಕಾರ ಮಾಡ್ಲಿಕ್ಕೆ ಸಾಧ್ಯ? ಅದು ಯಾರೇ ಇರಲಿ, ಪ್ರಾಣಿಗಳನ್ನು ಕೂಡ ಈ ಮಾರ್ಗದಲ್ಲಿ ನಾವು ತರಬೇಕಾಗಿಲ್ಲ. ಅಟ್ಲೀಸ್ಟ್ ಗೋಶಾಲೆಯಲ್ಲಿ ಹೋಗಿ ಒಂದು ದೇವರ ನಾಮ ಹೇಳೋದು. ಗೋವುಗಳು ಕೇಳಿಸ್ತಾ ಇರುತ್ತವೆ. ಅದಕ್ಕೆ ಎಷ್ಟು ಕೇಳಿಕೊಳ್ತದೆ, ಎಷ್ಟು ಅರ್ಥ ಆಗುತ್ತದೆ, ಅದು ಒಳಗಿದ್ದ ದೇವರಿಗೆ ಬಿಟ್ಟದ್ದು. ನಾವಿದೆಲ್ಲ ದಾಸರಿಂದ ಕಲಿಬೇಕು. ಪುರಂದರದಾಸರು, ವಿಜಯದಾಸರು ಏನ್ ಮಾಡಿದ್ರು? ಅವರು ಮನೆ ಮನೆಗೆ ಹೋಗಿ ಹಾಡು ಹೇಳೋದಷ್ಟೇ. ಮಾರ್ಕೆಟಿಂಗ್, ಇದೇ ಮಾರ್ಕೆಟಿಂಗ್ ಮಾಡಬೇಕು. ನಾವು ಕರೆಕ್ಟ್ ಆಗಬೇಕು, ಬೇರೆಯವ್ರನ್ನ ತರಬೇಕು ದಾರಿ. ಅಷ್ಟೇ ವಿಚಾರ ನಾವು ಮಾಡ್ಬೇಕು. ಮನೆ ಮನೆಗೆ ಹೋಗೋದು, ಹಾಡು ಹೇಳೋದು ಅಷ್ಟೇ. ಅದನ್ನ ಕೇಳಿ ಎಷ್ಟು ಜನ ತಿದ್ದಿಲ್ಲ. ಈಗಲೂ ನೋಡಿ ಅದರ ಇಂಪ್ಯಾಕ್ಟ್ ಹೇಗಿದೆ. ಒಂದು ದಾಸರಾಡು ಕೇಳಿ ಎಷ್ಟು ಪರಿವರ್ತನೆ ಆಗ್ತಾರೆ. ಮಾದನೂರು ವಿಷ್ಣು ತೀರ್ಥರು ತನ್ನ ಹೆಂಡತಿ ತೊಡೆ ಮೇಲೆ ತಲೆ ಇಟ್ಟು ಕನ್ನಡಿಯನ್ನು ನೋಡ್ತಾ ಮಲಗಿದವರು, ಮಲ್ಕೊಂಡಿದ್ರು. ಯಾರೋ ದಾಸಯ್ಯ ಪುರಂದರದಾಸರಾಡು. ಮಂಚ ಬಾರದು, ಮಡದಿ ಬಾರದು, ಕಂಚು ಕನ್ನಡಿ ಬಾರದು, ಸಂಚಿತಾರ್ಥದ ದ್ರವ್ಯ ಬಾರದು, ಮುಂಚೆ ಮಾಡಿರೆ ಧರ್ಮವ, ಹಾಗೆ ಅಂತ ಒಂದು ಹಾಡು ಅವ್ರ ಕಿವಿಯಲ್ಲಿ ಬಿತ್ತು. ಆ 2 ಲೈನ್ ಇಡೀ ಜೀವನ ಬದಲಾವಣೆಯಾಗಿ ಸತ್ಯವರ ತೀರ್ಥರ ಹತ್ರ ಹೋಗಿ ಸನ್ಯಾಸ ತೆಗೆದುಕೊಂಡು ಮಾದನೂರು ವಿಷ್ಣು ತೀರ್ಥರು ಅಂತ ಪ್ರಸಿದ್ಧರಾದರು. ಅದೇನು ಭಾಗವತಕ್ಕೆ ಭಾಗವತ ಸಾರೋದ್ಧಾರ ಅಂತ ಗ್ರಂಥ ರಚನೆ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ದಾಸರ ಪದ 2 ಲೈನ್, ದಿನಚರಿಯೇ ಚೇಂಜ್ ಆಗೋಯ್ತು, ಆಶ್ರಮನೇ ಚೇಂಜ್ ಆಗೋಯ್ತು. ನಾವು ಬದಲಾವಣೆ ಆಗಲ್ಲ ಅಂದ್ರೆ ಮನುಷ್ಯರ ಅಂತ ದೊಡ್ಡ ಪ್ರಶ್ನೆ ಅದು. ಕಿಮು ಶ್ರುತ ಧಾರಣಾಯೇ, ಕೈಮುತ್ಯ ನ್ಯಾಯದಿಂದ ಹೇಳ್ತಾರೆ. ಇನ್ನು ಶಶ್ವತ್ ಪ್ರಶಾಂತಮಭಯಂ ಪ್ರತಿಬೋಧ ಮಾತ್ರಂ ಶುದ್ಧಂ ಸಮಂ ಸದಸತಃ ಪರಮಾತ್ಮ ತತ್ವಂ ಶಬ್ದೋ ನಯತ್ರ ಪುರುಕಾರಕವಾನ್ ಕ್ರಿಯಾರ್ಥೋ ಮಾಯಾ ಪರೈತ್ಯಭಿಮುಖೇ ಚ ವಿಲಜ್ಜಮಾನ. ಅನುಭವ ಕ್ರಮಃ ಕಿಂ ಲಕ್ಷಣಕಃ ಇತ್ಯಾಕ್ಷೇ ಇತ್ಯಪೇಕ್ಷಾಯ ಮಾಹ. ಅದ್ಭುತ ಕ್ರಮ ಅಂತ, ಅನುಭವ ಕ್ರಮ ಅಲ್ಲ, ಅದ್ಭುತ ಕ್ರಮ. ಯದ್ಯದ್ಭುತ ಕ್ರಮ ಪರಾಯಣ, ಅತ್ಯದ್ಭುತವಾದ ಕ್ರಮ ಉಳ್ಳವ ಪರಮಾತ್ಮ. ಅಂತ ಪರಮಾತ್ಮನ ಕುರಿತಾದ ವಿಚಾರವನ್ನ ಮಾಡ್ತಾ, ಶಾಸ್ತ್ರಗಳನ್ನ ಓದ್ತಾ, ಎಜುಕೇಶನ್ ಅಂತ ವಿದ್ಯೆಯನ್ನು ಪಡಿತಾ ಇರಬೇಕು ಅಂತ ಹಿಂದೆ ಹೇಳಿದರು. ಅದೇನದು ಅದ್ಭುತ ಕರ್ಮ ಅಂದ್ರೆ? ಪರಮಾತ್ಮ ಏನ್ ಅದ್ಭುತ ಇದೆ ಪರಮಾತ್ಮನಲ್ಲಿ? ಏನು ದೇವರು ಹರಿ ಸರ್ವೋತ್ತಮ ಅಂತ ಹೇಳ್ತೀರಿ, ಏನು ದೇವರಲ್ಲಿ ಏನು ಅಷ್ಟು ದೊಡ್ಡಸ್ತಿಕೆ ಇದೆ? ಹಾಗೆಂದ್ರೆ ಅದಕ್ಕೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಶಶ್ವತಿತಿ. ಚೆನ್ನಾಗಿದೆ ನೋಡಿ ಮಾತು ಇದೆಲ್ಲ. ಯತ್ ಶಶ್ವತ್, ಪರಮಾತ್ಮ ಹೇಗಿದ್ದಾನೆ? ಸರ್ವದಾ ಏಕಪ್ರಕಾರಂ, ಏಕಪ್ರಕಾರವಾಗಿ ಇರತಕ್ಕವನು. ಇವತ್ತೊಂದು ನಾಳೆ ಒಂದು ಅಂತ ಮಾತನಾಡುವವ ಅಲ್ಲ, ಏಕಪ್ರಕಾರವಾಗಿ ಇರತಕ್ಕವನು. ಪ್ರಶಾಂತಂ, ಪ್ರಕೃಷ್ಟವಾದ ಪೂರ್ಣ ಸುಖವುಳ್ಳವ. ಅಂತ ಪರಮಾತ್ಮ ಈ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ. ಸಾತ್ವಿಕರನ್ನ, ರಾಜಸರನ್ನ, ತಾಮಸರನ್ನ ಅವರವರಿಗೆ ಯೋಗ್ಯವಾದ ಸ್ವರೂಪವನ್ನು ಕೊಡ್ತಾನೆ. ಇದರಿಂದ ದೇವರಿಗೆ ಏನ್ ಲಾಭ? ದೇವರಿಗೆ ಯಾವ ಲಾಭವೂ ಇಲ್ಲ. ಪೂರ್ಣ ಸುಖ ದೇವರು, ಪ್ರಕೃಷ್ಟ ಪೂರ್ಣ ಸುಖ. ಅದು ಪೂರ್ಣ ಸುಖ ಅದು ಹೇಗಿದೆ? ಪ್ರಕೃಷ್ಟವಾಗಿ ಉತ್ತಮ ಮಟ್ಟದ ಸುಖ ದೇವರು, ಹೈ ಕ್ವಾಲಿಟಿ ಸುಖ ಅಂತಾರೆ ನೋಡಿ. ಏನೋ ಸಣ್ಣ ವಿಷಯದ, ಅಲ್ಪ ವಿಷಯದಲ್ಲಿ ಏನೋ ಒಂದು ಜಾಮೂನ್ ತಿಂದಿವಿ ಸುಖ ಆಯಿತು, ಆ ಥರ ಸುಖ ಅಲ್ಲ, ಅದು ಅಲ್ಪ ಸುಖ. ಅದು ಹೊಟ್ಟೆ ಊಟ ಮಾಡಿದೀವಿ ಸುಖ ಆಯಿತು, ನಿದ್ರೆ ಮಾಡಿದೀವಿ ಸುಖ ಆಯಿತು, ಆ ಥರ ಸುಖ ಅಲ್ಲ ಅದು. ಪ್ರಕೃಷ್ಟ ಪೂರ್ಣ ಸುಖಂ. ಪ್ರತಿಬೋಧ ಮಾತ್ರಂ, ಕೇವಲ ಜ್ಞಾನ,
ಜ್ಞಾನ ಸ್ವರೂಪ ದೇವರು. ಅಂದ್ರೆ ಜಡ ಅಮಿಶ್ರ ಜ್ಞಾನ ರೂಪಂ ಅಂತ ಬರೀತಾರೆ. ಜಡಭೂತವಾದ ಜ್ಞಾನ ನಮಗೆ ಬರತಕ್ಕದ್ದು, ಈಗ ಬರತಕ್ಕದ್ದು ಎಂಥ ಜ್ಞಾನ? ಜಡಭೂತವಾದ ಜ್ಞಾನ. ಅಂದ್ರೆ ಮನೋವಿಕಾರ ರೂಪವಾದ ಜ್ಞಾನ. ಯಾವುದೋ ಒಂದು ಪುಸ್ತಕ ನೋಡ್ತೀವಿ, ಮನಸ್ಸಿನಲ್ಲಿ ಒಂದು ವಿಕಾರ ಆಯ್ತು, ಒಂದು ಬದಲಾವಣೆ ಆಯ್ತು, ಅದು ಪುಸ್ತಕ ರೂಪದಲ್ಲಿ ಇದೆ. ನಾಳೆ ಮತ್ತೆ ಅದನ್ನು ನೋಡ್ತೀವಿ, ನಮಗೆ ಪುಸ್ತಕ ಅಂತ ನೆನಪಾಗ್ತದೆ. ಈ ತರ ಜಡಭೂತವಾದ ಜ್ಞಾನ ಈ ಸದ್ಯಕ್ಕೆ ನಮಗೆ ಇಂತಹ ಜ್ಞಾನವೇ ಇದೆ, ಮನಸ್ಸಿನಲ್ಲಿ ಇರತಕ್ಕ ಜ್ಞಾನ. ಅದನ್ನ ಮನಸ್ಸಿನಲ್ಲಿ ವೃತ್ತಿಜ್ಞಾನ ಅಂತ ಕರೀತಾರೆ. ಇದನ್ನು ಸ್ವರೂಪ ಜ್ಞಾನ ಬೇರೆ, ವೃತ್ತಿಜ್ಞಾನ ಬೇರೆ. ನಮಗೆ ಸ್ವರೂಪ ಜ್ಞಾನ ಅದು ಸ್ವರೂಪದಲ್ಲೇ ಇರತಕ್ಕದ್ದು, ಅದು ಸ್ವರೂಪ ದೇಹದಲ್ಲಿ ಮೋಕ್ಷದಲ್ಲಿ ನಾವು ಪಡೆಯತಕ್ಕದ್ದು. ಈಗ ಅದು ಮುಚ್ಚಿ ಹೋಗಿಬಿಟ್ಟಿದೆ, ಲಿಂಗದೇಹದಿಂದ ಮುಚ್ಚಿ ಹೋಗಿಬಿಟ್ಟಿದೆ. ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತೆಲ್ಲ ಇದೆ, ಮುಚ್ಚಿ ಹೋಗಿಬಿಟ್ಟಿದೆ. ಅದರಿಂದ ಈಗ ನಮಗೆ ಇರತಕ್ಕದ್ದು ಜಡಭೂತವಾದ ಜ್ಞಾನ. ಆದರೆ ಪರಮಾತ್ಮನಿಗೆ ಹಾಗಿಲ್ಲ, ಎಂದಿಗೂ ಜಡಭೂತವಾದ ಜ್ಞಾನವೇ ಇಲ್ಲ. ಜಡ ಅಮಿಶ್ರ ಜ್ಞಾನ ರೂಪಂ. ಮತ್ತು ಪರಮಾತ್ಮ ಹೇಗಿದ್ದಾನೆ? ಶುದ್ಧಂ ರಾಗಾದಿ ದೋಷ ದೂರಂ. ಇವರೆಲ್ಲ ನನಗೆ ಬೇಕಾದವರು, ಇವರೆಲ್ಲ ನನಗೆ ಬೇಡದಿದ್ದವರು, ಹಾಗೆಂತ ರಾಗದ್ವೇಷ ಮುಂತಾದ ದೋಷಗಳು ದೇವರಲ್ಲಿ ಇಲ್ಲ. ಶುದ್ಧಂ ಸಮಂ ಸರ್ವತ್ರ ಏಕಪ್ರಕಾರಂ. ಎಲ್ಲ ಕಡೆಯಲ್ಲೂ ಕೂಡ ಒಂದೇ ಪ್ರಕಾರವಾಗಿ, ಏರುಪೇರೆ ದೇವರಲ್ಲಿ ಇಲ್ಲ. ದೇವರ ಗುಣ ಕಡಿಮೆ ಆಯಿತು, ನರಸಿಂಹನಾಗಿದ್ದಾಗ ಸಿಟ್ಟು ಜಾಸ್ತಿ ಆಯಿತು, ಇಲ್ಲವೇ ಇಲ್ಲ. ಅಲ್ಲೂ ಕೂಡ ಪೂರ್ಣ ಸುಖ ರೂಪ ದೇವರಷ್ಟೆ ತೋರಿಸ್ತಾನಷ್ಟೆ. ದುಷ್ಟರನ್ನ ಭಯಪಡಿಸುವುದಕ್ಕಾಗಿ ಆ ಥರ ತೋರ್ತಾನೆ ಹೊರತು ಪರಮಾತ್ಮ ಜ್ಞಾನಾನಂದಮಯ ಸ್ವಾಮಿ, ಸರ್ವತ್ರ ಏಕಪ್ರಕಾರಂ ಅಂತ ಬರೀತಾರೆ. ಇನ್ನು ಸದಸತಃ ಪರಂ. ಸದಸತ್ ಅಂದ್ರೆ ಕಾರ್ಯಕಾರಣ ರೂಪ ಅಂತ ಬರೀತಾರೆ. ವೇದಾದಿ ರೂಪ ಯತ್ರ ಏನ ಉರು ಸಾಕಲ್ಯೇನ ಸಾಕಲ್ಯೇನ ಕಾರಕವಾನ್ ಸತಾಕಾರ್ಯೇನ ಅಸತ್ಕಾರಣ ಸದಸತ್ ತಸ್ಮಾತ್ ಪರಂ ವಿಲಕ್ಷಣಂ ಶಬ್ದ ವೇದಾದಿ ರೂಪ. ಅಂದ್ರೆ ಸದಸತ್ ವಿಲಕ್ಷಣಂ ಅಂದ್ರೆ ಅದು ವೇದ ಅಂತ ಬರೀತಾರೆ. ವೇದಾದಿ ರೂಪ ಯತ್ರ ಏನ ಸಾಕಲ್ಯೇನ ಕಾರಕವಾನ್ ಕರ್ಮಕಾರಕವಾನ್ ತತ್ ಪ್ರತಿಪಾದಕಃ ನ ಇತ್ಯರ್ಥ. ಇಷ್ಟೆಲ್ಲ ವೇದಗಳು ದೇವರನ್ನ ಹೇಳಿದರೂ ಕೂಡ ಆ ಸಂಪೂರ್ಣವಾಗಿ ದೇವರನ್ನು ತಿಳಿಸಿಕೊಡುವ ಸಾಮರ್ಥ್ಯ ಆ ವೇದಕ್ಕೂ ಇಲ್ಲ. ಸದಸತ್ ಪರಂ ಅಂತ ಹೇಳ್ತಾರೆ. ಅದಕ್ಕೆ ಆತ್ಮತತ್ವಂ. ಆತ್ಮತತ್ವಂ ಅಂದ್ರೆ ಜೀವರಂತೆ ಶರೀರದಲ್ಲಿ ಅಭಿಮಾನ ಇಲ್ಲದವ, ಅಭಿಮಾನ ಇಲ್ಲದವ. ಅದರಿಂದ ಆತ್ಮತತ್ವಂ ಹಾಗೆ ಅಂತ. ಶಬ್ದ ನ ಯತ್ರ ಪುರುಕಾರಕವಾನ್ ಕರ್ಮಕಾರಕವಾನ್ ಅಂತ. ಅಂದ್ರೆ ಅದೇ ಶಬ್ದ ಅಂದ್ರೆ ವೇದಗಳು ಪರಮಾತ್ಮನನ್ನ ಪೂರ್ಣವಾಗಿ ತಿಳಿಸಿಕೊಡುವ ಸಾಮರ್ಥ್ಯ ಇಲ್ಲ ಅದಕ್ಕೆ, ಹಾಗೆ ಅಂತ. ಸದಸತಃ ವಿಲಕ್ಷಣಂ ಪರಂ ಅಂದ್ರೆ ಏನರ್ಥ? ಸದಸತ್ ಕಾರ್ಯಕಾರಣ ರೂಪವಾದ ಈ ಜಗತ್ತಿಗಿಂತ ಜೀವರಿಗಿಂತ ವಿಲಕ್ಷಣನಾದವ ಅಂತ ಅರ್ಥ. ಇಲ್ಲಿ ವೇದಾದಿಗಳಿಂದ ಪೂರ್ಣವಾಗಿ ತಿಳಿಯಲು ಸಾಧ್ಯನ ಆಗದವ ಅಂತ ಅರ್ಥ. ಅಂತ ಪರಮಾತ್ಮನನ್ನ ಪದಸಮನ್ವಯೇನ ಪ್ರವರ್ತಮಾನ ಅಪಿ ಹರಿ ಸ್ವಯಂ ಮಾಯಾಧೀನಶ್ಚೇತ್ ತದುಪಾಸಕಾಃ ಕಥಂ ಸಂಸಾರಂ ತರಂತಿ. ಅಂತ ಪರಮಾತ್ಮ ಅವನು ಮಾಯಾಧೀನ ಆಗಿಬಿಟ್ರೆ, ಅವನು ಕೂಡ ಮಾಯೆಯ ಅಧೀನವಾಗಿ ಇದ್ದಾನೆ ಅಂತ ಆಗಿಬಿಟ್ರೆ, ಆ ಪರಮಾತ್ಮನನ್ನ ಉಪಾಸನೆ ಮಾಡುವವರು ಸಂಸಾರವನ್ನು ಹೇಗೆ ದಾಟ್ಲಿಕ್ಕೆ ಸಾಧ್ಯ? ಹಾಗೆಂದ್ರೆ ದೇವರಿಗೆ ಮಾಯೆಯಿಂದ ಬಂಧನ ಇಲ್ಲ. ಮಾಯೆಯನ್ನು ಕೂಡ ಮೀರಿದವ, ಬಂಧನ ಶಕ್ತಿಯನ್ನು ಕೂಡ ಮೀರಿದವ. ಮಾಯಾ ಬಂಧಕ ಅಂದ್ರೆ ಯಾವುದು? ಪ್ರಕೃತಿ. ಅದು ಚೇತನ ಪ್ರಕೃತಿ ಇರ್ಬೋದು, ಜಡ ಪ್ರಕೃತಿ ಇರ್ಬೋದು. ಚೇತನ ಪ್ರಕೃತಿ ಅಂದ್ರೆ ಲಕ್ಷ್ಮೀದೇವಿ, ಜಡ ಪ್ರಕೃತಿ ಅಂದ್ರೆ ಅದೇ 3 ಗುಣಗಳು, ಸತ್ವ ರಜಸ್ ತಮಸ್ಸು ಅಂತ 3 ಗುಣಗಳು. ಅದು ಜಡಭೂತವಾದದ್ದು. ಅದನ್ನ ಮೀರಿದವ ಅಂತ ಅರ್ಥ.
ಅದನ್ನ ಪರೈತಿ ಅಪಸರತಿ. ಪರಮಾತ್ಮನ ಅನುಗ್ರಹವನ್ನ ಪಡೆದವರಿಗೆ ಆ ಪ್ರಕೃತಿ ಏನು ಮಾಡೋದಿಲ್ಲ. ಲಕ್ಷ್ಮಿ ಇರ್ಬೋದು, ಸತ್ವಾದಿ ಗುಣಗಳು ಇರ್ಬೋದು, ಏನು ತೊಂದರೆ ಮಾಡೋದಿಲ್ಲ ಹಾಗೆ ಅಂತ. ಅಂತಹ ಸ್ವರೂಪವುಳ್ಳವ ಪರಮಾತ್ಮ. ನೋಡಿ ಎಷ್ಟು ಹೇಳ್ತಾರೆ ಅಂದ್ರೆ, ಮಾಯಾ ಪರೈತಿ ಅಭಿಮುಖೇಚ ವಿಲಜ್ಜಮಾನ ಅಂತ. ಪರಮಾತ್ಮನ ಭಕ್ತರು ಅಂತ ಹಾಗೆ ಬಿಟ್ರೆ ಆ ಪ್ರಕೃತಿ ನಾಚಿಕೆ ಪಡುತ್ತದಂತೆ. ಛ ಪರಮಾತ್ಮನ ಭಕ್ತ ಇವನು, ಇವನನ್ನ ನಾವು ಬಂಧನ ಮಾಡಬಾರದು ಹಾಗೆ ಅಂತ ವಿಲಜ್ಜಮಾನ ಅಂತ ಶಬ್ದ ಹಾಕಿದ್ದಾರೆ ನೋಡಿ. ಪರಮಾತ್ಮನ ಭಕ್ತರ ಹತ್ರ ನಾವು ಇರಬಾರ್ದು ಅಂತ ಓಡಿ ಹೋಗ್ಬಿಡುತ್ತದಂತೆ. ಆ ಬಂಧನ ಶಕ್ತಿ ಪ್ರಕೃತಿ, ಅದರ ಪ್ರಕೃತಿಯ ಬಂಧನ ಹೋಗ್ಬಿಡುತ್ತದೆ. ಇದು ಪರಮಾತ್ಮನ ಭಕ್ತರಿಗೆ ಇಂಥ ಪರಿಸ್ಥಿತಿ. ಹಾಗೆಂದ್ರೆ ದೇವರ ಭಕ್ತರಾಗಿಬಿಟ್ರೇನೆ ಪ್ರಕೃತಿಯ ಬಂಧನ, ಮಾಯಾ ಬಂಧನ ಇಲ್ಲ ಅಂತ ಆದ ಮೇಲೆ ದೇವರಿಗೆ ಮಾಯಾ ಬಂಧನ ಇಲ್ಲ ಅಂತ ಇನ್ನೇನ್ ಹೇಳೋದು? ಕೈಮುತ್ಯ ನ್ಯಾಯ ಅಂತ ಕರೀತಾರೆ ಇದನ್ನು. ಕಿಂ ಹರಿಹಿ ಇತ್ಯುಕ್ತಂ ಭವತಿ. ಇದು ಪರಮಾತ್ಮನ ವಿಚಾರ. ಪರಮಾತ್ಮ ಅಂದ್ರೆ ಇಂಥವ. ನೋಡಿ, ಮಕ್ಕಳಿಗೆ ಹೇಳಿಕೊಡ್ಬೇಕು ದೇವರಂದ್ರೆ ಯಾರು, ಎಂತವ ಹಾಗೆಂದ್ರೆ ಇದನ್ನೆಲ್ಲ ಈ ಶ್ಲೋಕ ಹೇಳಿಬಿಟ್ರೆ ಸಾಕು, ಅರ್ಥ ಆಗ್ತದೆ. ದೇವರಂದ್ರೆ ಈ ರೀತಿಯಾಗಿ ಇರ್ತಾನೆ ಹಾಗೆ ಅಂತ. ನಾವ್ಯಾವುದೋ ಫೋಟೋ ತೋರಿಸಿ ಇವನೇ ದೇವರು ಅಂತ ಹೇಳಿದ್ರೆ ಏನು ಇವನು ದೇವರ ಹಾಗೆಂದ್ರೆ ಇವನು ಕಲ್ಲು ಅಂತ ಹೇಳ್ತಾರೆ ಅಷ್ಟೆ. ಇವನ ದೇವರು ಅಂತ ಹೇಳ್ತಾರಾ? ಇದನ್ನ ಕಲ್ಲು ಅಂತ ಹೇಳ್ತಾರೆ. ಕಲ್ಲು ನೋಯ್ ದೇವರು ಅಂತ ಅಲ್ಲಮ್ಮ ಅಂತ ಮಕ್ಕಳೇ ವಾಪಸ್ ಕೇಳ್ಬೋದು. ನಾವಿನ್ನೇನು ಹೇಳ್ತೀವಿ, ಮುಚ್ಚು ಬಾಯಿ, ನನಗೂ ಅಷ್ಟೇ ಗೊತ್ತಿದೆ ಅಂತ ಹೇಳ್ಬಿಡ್ಬಾರ್ದು. ಈ ಭಾಗವತ ಶ್ಲೋಕ ಹೇಳಬೇಕು, ಪರಮಾತ್ಮ ಅಂದ್ರೆ ಈ ತರ ಇರುವವನು ಹಾಗೆ ಅಂತ. ಅದರಿಂದ ದೇವರ ಪ್ರತಿಮೆಯನ್ನ ತೋರಿಸಿ ದೇವರು ಅಂತ ನಾವು ಪರಿಚಯ ಮಾಡಿಸ್ಬಾರ್ದು. ಸರಿಯಾಗಿ ಪರಿಚಯ ಮಾಡಿಸಿ ಅಂತಹ ಪರಮಾತ್ಮನ ಸನ್ನಿಧಾನ ಈ ಪ್ರತಿಮೆಯಲ್ಲಿ, ಶಾಲಿಗ್ರಾಮದಲ್ಲಿ ಇದೆ ಅಂತ ಸರಿಯಾಗಿ ತಿಳಿಸಿಕೊಡ್ಬೇಕು. ಅದೇನಾಗ್ಬಿಟ್ಟಿದೆ, ದೇವರ ಪ್ರತಿಮೆಯನ್ನೇ ತೋರಿಸಿ ದೇವರು ದೇವರು ಅಂತ ಹೇಳಿ ಅವರಿಗೆ ಭ್ರಾಂತಿನೇ ಬರ್ತದೆ, ಅಜ್ಞಾನನೇ ಬರ್ತದೆ ದೇವರ ಬಗ್ಗೆ. ಅದರಿಂದ ಏನಾಗ್ತದೆ, ದೇವರು ಬೇಡ, ಶಾಸ್ತ್ರ ಬೇಡ, ಈ ಕಲ್ಲನ್ನು ತಿಳ್ಕೊಂಡು ನಾ ಏನ್ ಮಾಡೋದು, ದುಡ್ಡು ಸಂಪಾದನೆ ಮಾಡೋಣ ಅಂತ ಅದರ ಕಡೆ ಹೋಗ್ಬಿಡ್ತಾರೆ ಅಷ್ಟೆ. ಈ ಕಲ್ಲಿಗೆ ಪಂಚಾಮೃತ ಅಂತ ಅಭಿಷೇಕ ಅಂತ ಇಟ್ಕೊಂಡು ಏನ್ ಮಾಡೋದು, ಟೈಮ್ ವೇಸ್ಟ್ ಅಂತ ಆ ತರ ಆಗ್ಬಿಡುತ್ತೆ. ಅದರಿಂದ ದೇವರ ಸ್ವಭಾವ ಏನು, ದೇವರು ಎಂತವ, ದೇವರಿಗೂ ನಮಗೂ ಏನ್ ಸಂಬಂಧ, ನಮಗೂ ಈ ಜಗತ್ತಿಗೂ ಏನ್ ಸಂಬಂಧ, ನಮಗೂ ಪ್ರಕೃತಿಗೂ ಏನ್ ಸಂಬಂಧ, ಇದೆಲ್ಲ ಸ್ಪಷ್ಟಪಡಿಸ್ಬೇಕು ಎಲ್ಲರಿಗೂ. ತದ್ವೈ ಪದಂ ಭಗವತಃ ಪರಮಸ್ಯ ಪುಂಸೋ ಬ್ರಹ್ಮೇತಿ ಯದ್ ವಿದುರಜಸ್ರಮುಖಂ ವಿಶೋಕಂ ಸಮ್ಯಂ ನಿಶಾಮ್ಯ ಯತಯೋ ಯಮಲೋಕ ಹೇತುಂ ಜಹ್ಯುಃ ಸುಧಾಮಿವ ನಿಪಾನಕ ನಿದ್ರಮಿಂದ್ರಃ. ಏವಂ ಅದ್ಭುತ ಕ್ರಮ ಲಕ್ಷಣಾನ್ ಉಕ್ತ್ವಾ ಇದಾನೀಂ ಜ್ಞಾನಿನಃ ಸಂಸಾರತ್ಯಾಗರೂಪಂ ತರಣಂ ದೃಷ್ಟಾಂತಮುಖೇನ ಉಪಪಾದಯತಿ. ಈ ರೀತಿಯಾಗಿ ಅದ್ಭುತವಾದ ಕ್ರಮ, ಅದ್ಭುತವಾದ ಲಕ್ಷಣಗಳು ಇರತಕ್ಕವ ಪರಮಾತ್ಮ ಅಂತ ಆ 47ನೇ ಶ್ಲೋಕದಲ್ಲಿ ಹೇಳಿ, ಅದರಿಂದ ಜ್ಞಾನಿಗಳಾದವರು ಸಂಸಾರವನ್ನ ದಾಟಬೇಕು, ಸಂಸಾರ ಎನ್ನುವ ಸಾಗರವನ್ನ ದಾಟಬೇಕು. ಅದನ್ನ ಒಂದು ದೃಷ್ಟಾಂತ ಕೊಟ್ಟು ಹೇಳ್ತಾ ಇದ್ದಾರೆ. ತದ್ವೈ ಪದಂ ಯತಯಃ ಅಂದ್ರೆ ಪ್ರಯತ್ನವುಳ್ಳವರು ಅಂತ ಅರ್ಥ. ನೋಡಿ, ಸಾಧನೆಗೆ ಮೊದಲು ಮೆಟ್ಟಲು ಸಜ್ಜನರ ಸಂಘ ಮಾಡಬೇಕಾದ ಒಂದು ಪ್ರಯತ್ನ, ಅದನ್ನ ಹೇಳ್ತಾ ಇದ್ದಾರೆ. ಏನು? ಶ್ರವಣಾದಿ ಪ್ರಯತ್ನವಂತಹ ಅಂತ ಅರ್ಥ. ಶ್ರವಣ, ದೇವರ ಡೈಲಿ ಒಂದು ತಾಸಾದರೂ ದೇವರ ವಿಚಾರ ಕೇಳುವುದಕ್ಕಾಗಿ ಮೀಸಲಿಡಬೇಕು. ಅದು ದಿನಚರಿಯಲ್ಲಿ ಬರಬೇಕದು. ಯಥಯಃ ಶ್ರವಣಾದಿ ಪ್ರಯತ್ನವಂತಹ ಅಜಸ್ರಂ ಸುಖರೂಪನಾದ ನಿತ್ಯ ಸುಖಂ ಅಥಯವ ವಿಶೋಕಂ, ಶೋಕರಹಿತನಾದ ಆ ಬ್ರಹ್ಮನನ್ನ ತಿಳಿಯುತ್ತಾರೆ. ಆ ರೀತಿಯಾಗಿ ಅದ್ಭುತ ಪರಾಕ್ರಮವುಳ್ಳ ಆ ಪರಬ್ರಹ್ಮನನ್ನ ಜ್ಞಾನಿಗಳು ಪ್ರತ್ಯಕ್ಷ ಸಿದ್ಧಂ ಇತಿ ಪ್ರತ್ಯಕ್ಷವಾಗಿ ಕಾಣ್ತಾರಂತೆ. ಆರಂಭದಲ್ಲಿ ಶ್ರವಣಾದಿಗಳನ್ನ ಮಾಡ್ತಾ ಶ್ರವಣ ಮನನ ಧ್ಯಾನ ಇದನ್ನ ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರ ಪಡೆಯುತ್ತಾರೆ. ತೇನ ತತ್ಸ್ಥ ಅಬ್ರಹ್ಮಾತ್ಮಕತ್ವಾತ್ ಕಥಂ ತದ್ಧ್ಯಾನಂ ಮೋಕ್ಷ ಸಾಧನ ಇತಿ ಶಂಕಾ ನಿರಸ್ತಾ ಇತಿ ಜ್ಞೇಯಂ. ತತ್ ಪರಮಸ್ಯ ಪುಂಸೋ ಭಗವತಃ ಪದಂ ಸ್ವರೂಪಂ ಸಮ್ಯಕ್ ಸ್ವಸ್ವಯೋಗ್ಯತಾನುಸಾರೇಣ ನಿಶಾಮ್ಯ ಅಪರೋಕ್ಷೀಕೃತ್ಯ.
ದೇವರನ್ನ ಸಂಪೂರ್ಣ ತಿಳಿಯಕ್ಕಾಗಲ್ಲ, ವೇದಗಳು ಸಂಪೂರ್ಣವಾಗಿ ಹೇಳಿಕೊಡಲ್ಲ ಅಂತ ಸ್ವರೂಪ ಪರಮಾತ್ಮ ಅಂತ ಹೇಳಿದ್ರೂ ಕೂಡ ಯಥಾಯೋಗ್ಯ ನಾವು ನಮ್ಮ ಯೋಗ್ಯತೆ, ಅವರವರ ಕೆಪಾಸಿಟಿ ಅಂತ ಒಂದಿದೆ. ಆ ಕೆಪಾಸಿಟಿಗೆ ತಕ್ಕಂತೆ ಕೆಲವರು ತಪ್ಪಾಗೇ ತಿಳಿತಾರೆ, ಕೆಲವುದು ಕರೆಕ್ಟಾಗಿ, ಕೆಲವುದು ತಪ್ಪಾಗಿ ತಿಳಿತಾರೆ, ಕೆಲವರು ಕರೆಕ್ಟಾಗಿ ತಿಳಿತಾರೆ. ಕರೆಕ್ಟಾಗಿ ತಿಳಿಯುವವರು ಕೂಡ ಅಲ್ಲೂ ಕೂಡ ವ್ಯತ್ಯಾಸ ಇದೆ. ಕೆಲವರು 2% ತಿಳಿತಾರೆ, ಕೆಲವರು 10% ತಿಳಿತಾರೆ, ಕೆಲವರು 30% ದೇವರನ್ನು ತಿಳಿತಾರೆ. ಆ ಥರ ವ್ಯತ್ಯಾಸಗಳು ಇರುತ್ತದೆ. ಹಾಗೆ ಯಥಾ ಯೋಗ್ಯ ತಿಳಿದು ಅಪರೋಕ್ಷ ಸಾಕ್ಷಾತ್ಕಾರವನ್ನು ಪಡೆದು ಯಮಲೋಕ ಹೇತುಂ, ಯಮಲೋಕವನ್ನು ಅಟಿಸೋದಕ್ಕೆ ಕಾರಣವಾಗಿರತಕ್ಕ ಈ ಸಂಸಾರವನ್ನ ದಾಟುತ್ತಾರೆ. ವೈ ಪ್ರಸಿದ್ಧಂ. ಇದಕ್ಕೊಂದು ಉದಾಹರಣೆ ಕೊಡ್ತಾರೆ ನೋಡಿ. ಯಥಾ ಇಂದ್ರ ಸುಧಾಂ ಅಮೃತಂ ನಿಶಾಮ್ಯ ನಿಪೀಯತೆ ಅಸ್ಮಿನ್ ಇತಿ ನಿಪಾನಂ ಕೂಪಾದಿತಸ್ಯ ಖನಿತ್ರಂ ಖನನ ಸಾಧನಂ ಕುದ್ದಾಲಾದಿಕಂ ತ್ಯಜತಿ ತಥೈವ ಇತಿ. ಅಲ್ಲ, ಪರಮಾತ್ಮನ ವಿಚಾರ ನಮಗೆ ಅಭ್ಯಾಸ ಆಗಿಬಿಟ್ರೆ ಲೋಕದಲ್ಲಿ ಇನ್ಯಾವುದು ಬೇಕು ಅಂತ ಅನ್ಸೋದಿಲ್ರಿ, ಯಾವುದು ಬೇಡ ಅಂತ ಅನ್ಸ್ಬಿಡುತ್ತೆ. ದೇವರ ವಿಚಾರ ಒಂದು ಇದ್ದು ಬಿಟ್ರೆ ಸಾಕು ಹಾಗೆ ಅಂತ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ನೋಡಿ. ಇಂದ್ರನಿಗೆ ಅಮೃತ ಸಿಕ್ಬಿಟ್ಟಿದೆ. ಅಮೃತ ಸಿಕ್ಕಿದ ಮೇಲೆ ಅವನು ಯಥೇಚ್ಛವಾಗಿ ಅಮೃತ ಕುಡಿಬಹುದು. ಅಂಥ ದೇವೇಂದ್ರ ಬಾವಿಯನ್ನು ತೋಡಿ ನೀರು ಕುಡಿಬೇಕು ಅಂತ ಬಾವಿ ತೋಡೋದಕ್ಕೆ ಬೇಕಾದ ಸಾಧನೆಗಳು ಖನನ ಸಾಧನಂ ಕುದ್ದಲಾದಿಕಂ ಅಂತ ಹೇಳ್ತಾರೆ. ಅಂದ್ರೆ ಒಂದು ರೀತಿಯಾಗಿ ಈ ಕಾಲದ ನೋಡಿದ್ರೆ ಜನರೇಟರು, ಮೋಟರು ಅಂತ ಅದೆಲ್ಲ ಬೇಕಾದವರಿಗೆ. ಕೈಯಲ್ಲಿ ಅಮೃತ ಇರುವಾಗ ಯಾರೋ ಮೋಟರ್ ಹಾಕಿ ಬಾವಿ ತೋಡಿ ಬೋರ್ವೆಲ್ ಹಾಕಿ ಅದೆಲ್ಲ ಮಾಡ್ತಾ ಕೊಡ್ತಾರ? ಅದು ಹೇಗೆ ಆ ಬೋರ್ವೆಲ್ ಎಲ್ಲವನ್ನು ಬಿಟ್ಬಿಡ್ತಾರೋ, ಅಮೃತ ಸಿಕ್ಕಿದ ಮೇಲೆ ಬೋರ್ವೆಲ್ ಯಾತಕ್ಕೆ, ಬೋರ್ವೆಲ್ ನೀರು ಯಾತಕ್ಕೆ, ಬೋರ್ವೆಲ್ ಯಾತಕ್ಕೆ, ಬೋರ್ವೆಲ್ ನೀರು ಯಾತಕ್ಕೆ, ಅಮೃತವೇ ಕೈಗೆ ಬಂದ ಮೇಲೆ ಹಾಗೆ. ಅದೇ ತರ ಜ್ಞಾನಿಗಳು ಪರಮಾತ್ಮನ ವಿಚಾರ ಆದ ಮೇಲೆ ಈ ಶರೀರದ ಮೇಲೆ ಮನೆಯಲ್ಲಿರುವವರ ಮೇಲೆ ಮೋಹಾದಿಗಳನ್ನ ಇಟ್ಕೋಬಾರ್ದು ಹಾಗೆ ಅಂತ. ಪರಮಾತ್ಮನ ವಿಚಾರ ಸಿಕ್ಕಿದ ಮೇಲೆ ಅದರ ಅರ್ಥ ಅವ್ರನ್ನೆಲ್ಲ ಬಿಟ್ಟು ಓಡೋಗ್ಬೇಕು ಅಂತ ಅರ್ಥ ಇಲ್ಲ. ಮನೆಯಲ್ಲೇ ಇದ್ದು ಓವರ್ ಅಟ್ಯಾಚ್ಮೆಂಟ್ ಅಂತ ಏನಿದೆ, ಮೋಹ ಅಂತ ಏನಿದೆ, ಅದನ್ನ ದೇಹದ ಮೇಲೆ, ಕುಟುಂಬದಲ್ಲಿ ಇರುವವರ ಮೇಲೆ ಎಲ್ಲ ಪರಮಾತ್ಮನ ದಾಸರು ಅಂತ ಆಗ್ಬಿಡ್ತಾರೆ. ಯಾವುದು ನಂದಲ್ಲ, ಎಲ್ಲ ದೇವರ ದಾಸರು, ಪರಮಾತ್ಮನ ಭಕ್ತರು ಹಾಗೆಂಬ ಚಿಂತನೆ ಬಂದ ಮೇಲೆ ಯಾವುದು ನಂದು ಯಾವುದಲ್ಲ ಹಾಗೆಂಬ ಭಾವನೆಯಿಂದ ಬಂದು ದೇವರಲ್ಲೇ ಇನ್ನೂ ವಿಶೇಷವಾಗಿ ಚಿಂತನೆ ಮಾಡ್ತಾ ಅವರು ಸಂಸಾರವನ್ನ ದಾಟುತ್ತಾರೆ ಅಂತ ಒಂದು ಉದಾಹರಣೆಯನ್ನು ಕೊಟ್ಟು ಬ್ರಹ್ಮದೇವರು ಜ್ಞಾನಿಗಳು ಹೇಗೆ ನಡ್ಕೋಬೇಕು, ಶ್ರವಣ ಮನನ ಧ್ಯಾನವನ್ನ ಮಾಡಿ ಅಪರೋಕ್ಷ ಪಡೀಬೇಕು, ಅದೇ ಜೀವನದ ಗುರಿ, ಅದೇ ಮನುಷ್ಯರ ಗುರಿ ಹಾಗೆ ಅಂತ ನಮ್ಮ ಟಾರ್ಗೆಟ್, ನಮ್ಮ ಗೋಲ್ ಏನೆಂಬುದನ್ನ ಫಿಕ್ಸ್ ಮಾಡ್ತಾ ಇದ್ದಾರೆ. ಇದೇ ಮನುಷ್ಯರ ಗುರಿ, ಅದಕ್ಕಾಗಿ ಭೂಮಿಗೆ ಬಂದಿರೋದು ಹಾಗೆ ಅಂತ. ಯೇ ಶ್ರೇಯಸಾಮಪಿ ವಿಭುರ್ ಭಗವಾನ್ ಯಥೋಸ್ಯ ಭಾವಸ್ವಭಾವ ವಿಹಿತಸ್ಯ ಸತಃ ಪ್ರಸಿದ್ಧಃ ದೇಹೇ ಸ್ವಧಾತು ವಿಗಮೇ ತು ವಿಶೀರ್ಯಮಾನೇ ವ್ಯೋಮೇವ ತತ್ರ ಪುರುಷೋ ನ ವಿಶೀರ್ಯತೇಜಃ. ಜ್ಞಾನಿನಾಂ ಮೋಕ್ಷ ಇತರ ಪುರುಷಾರ್ಥಮಪಿ ಭಗವಾನೇವ ದದಾತಿ ಇತ್ಯಾಹ. ಸರಿ, ನೀವು ಬರೀ ನಿಮ್ ಗೋಲ್ ಏನ್ ಇಟ್ಕೊಂಡ್ರಿ, ಅಪರೋಕ್ಷ ಜ್ಞಾನ ಮೋಕ್ಷ ಅಂತ ಅಷ್ಟೇ ಇಟ್ಕೊಂಡ್ಬಿಟ್ರೆ ನಿಮ್ದು ದಿನಚರಿ ಹೇಗೆ ನಡೆಯೋದು, ಊಟ ತಿಂಡಿ ವಸ್ತ್ರ ಮನೆ ಅದೆಲ್ಲ ಬೇಕಲ್ವಾ ಹಾಗೆಂತ ಹೇಳಿದ್ರೆ, ಅದಕ್ಕೆ ನೋಡಿ ಬ್ರಹ್ಮದೇವರು ಸರ್ವಜ್ಞರು. ನಮ್ಮ ಮನಸ್ಸಿನಲ್ಲಿ ಏನೇನು ಸಂಶಯ ಬರುತ್ತದೆ ಅದೆಲ್ಲದಕ್ಕೂ ಉತ್ತರ ತಯಾರಾಗಿ ಹೇಳ್ಬಿಟ್ಟಿದ್ದಾರೆ ನೋಡಿ. ನೀವು ಬರೀ ಮೋಕ್ಷ ಮೋಕ್ಷ ಅಂತ ಇಟ್ಟೇ ಮಾಡ್ತಾ ಕೂತಿದ್ರೆ ಅಲ್ಲಿ ಇದು ಕೂಡ ಹಿಂದೆ ಒಂದು ವಿಚಾರ ಬಂದಿತ್ತು, ಎಲ್ಲ ಸತ್ಯಾತ್ಮ ತೀರ್ಥರನೇ ಆಗಬೇಕು, ಸನ್ಯಾಸಿಗಳೇ ಆಗಬೇಕು ಹಾಗೆ ಅಂತ ಒಂದು ವಿಚಾರ ಬಂದಿತ್ತು ಹಿಂದೆ. ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ, ಹಾಗಿಲ್ಲ ಅದು ಹಾಗೆ ಅಂತ. ಮೋಕ್ಷ ಇತರ ಪುರುಷಾರ್ಥವನ್ನು ಕೂಡ ನೀವಿಷ್ಟು ಮಾಡ್ತಾ ಇರ್ರಿ, ಶ್ರವಣಾದಿಗಳನ್ನು ಮಾಡ್ತಾ ಇರ್ರಿ, ನೀವು ಬೇಕಾದ ಎಲ್ಲವನ್ನು ಕೂಡ ದೇವರೇ ಕೊಡ್ತಾನೆ ಹಾಗೆ ಅಂತ. ಅದರಿಂದ ಅಪರೋಕ್ಷವನ್ನು ನಾವು ದೇವರ ಅಪರೋಕ್ಷವನ್ನ ಗುರಿಯಾಗಿ ಇಟ್ಕೊಂಡ್ಬಿಟ್ರೆ ನಮಗೆ ಬೇಕಾದನೆಲ್ಲ ದೇವರು, ನಾವದರ ಬೆನ್ನಿಂದೆ ಹೋಗಬೇಕಾಗಿಲ್ಲ, ಅಷ್ಟೇ ವ್ಯತ್ಯಾಸ. ನಾವದರ ಬೆನ್ನಿಂದೆ ಹೋಗಬಾರ್ದು, ಪ್ರಯತ್ನ ಪಟ್ಟು ಅದನ್ನು ಹುಡುಕ್ತಾ ಹೋಗಬಾರ್ದು, ದುಡ್ಡು ಕಾಸು ಅದು ಇದು ಅಂತ ಹುಡುಕ್ತಾ ಹೋಗಬಾರ್ದು. ನಾವು ಎಲ್ಲಿ ಪ್ರಯತ್ನ ಇರಬೇಕು, ಶಾಸ್ತ್ರದಲ್ಲಿ ನಮ್ದು ಪ್ರಯತ್ನ ಇರಬೇಕು, ಮಿಕ್ಕಿದೆಲ್ಲ ನಮ್ಮನ್ನು ಹುಡ್ಕೊಂಡು ಬರಬೇಕು ಅಂತ ಎಷ್ಟು ವ್ಯತ್ಯಾಸ ಇದೆ ನೋಡಿ. ನಾವು ಅದನ್ನು ಹುಡ್ಕೊಂಡು ಹೋಗಬಾರ್ದು, ದೇವರು ನಮ್ಮನ್ನು ಹುಡುಕಿ ಬರುವಂತೆ ಮಾಡ್ತಾನೆ ಹಾಗೆ ಅಂತ.
ನಾವೆಲ್ಲಿ ಹೋಗ್ಬೇಕು ಮತ್ತೆ? ನಮ್ದು ಪ್ರಯತ್ನ ಎಲ್ಲಿರ್ಬೇಕು? ಶ್ರವಣ ಮನನ ಧ್ಯಾನ ಅಪರೋಕ್ಷ ಇದರಲ್ಲೇ ಇರಬೇಕು ಹಾಗೆ ಅಂತ. ಅದರಿಂದ ದೇವರು ಏನು ಮೋಸ ಮಾಡಲ್ಲ, ವಂಚನೆ ಮಾಡಲ್ಲ, ನಮಗೇನು ಸುಖ ಕಡಿಮೆ ಮಾಡಲ್ಲ, ಲೌಕಿಕ ಸುಖ ಕಡಿಮೆ ಆಯಿತು ಅಂತ ಚಿಂತನೆ ಪಡಬೇಡಿ ಹಾಗೆ ಅಂತ. ಶಾಸ್ತ್ರ ವಿಚಾರವನ್ನು ಮಾಡ್ತಾ ಇರ್ರಿ, ನಮಗೆ ಬೇಕಾದನ್ನೆಲ್ಲ ದೇವರು ಕೊಡ್ತಾನೆ ಅಂತ ಬ್ರಹ್ಮದೇವರು ಹೇಳ್ತಾರೆ ನೋಡಿ. ಶ್ರೇಯಸಾಮಪಿ ವಿಭು, ಜ್ಞಾನಿ ಕಾಮ್ಯಾನಾಂ ದಾತ ಅಂತ. ದೇವರು ವಿಭು. ವಿಭು ಅಂದ್ರೆ ಏನರ್ಥ? ಸರ್ವ ಸಮರ್ಥ ಅಂತ ಅರ್ಥ. ಸರ್ವ ಸಮರ್ಥನಾದ ಪರಮಾತ್ಮ ಹೇಳಿದಂಗೆ ಪುರಂದರದಾಸರು ಹೇಳ್ತಾರೆ ನೋಡಿ, ಪರಮಾತ್ಮನ ಸೇವೆಯನ್ನ ಮಾಡತಕ್ಕ ಅಜಭವಾದಿಗಳ ಭಾಗ್ಯ ನೋಡೋ ಅಂತಾರೆ ಒಂದು ಪದದಲ್ಲಿ. ಏನು ಯಾವ ಕೆಲಸ ಮಾಡ್ತಾರೆ ಬ್ರಹ್ಮದೇವರಾಗ್ಲಿ ರುದ್ರದೇವರಾಗ್ಲಿ? ಇಡೀ ಲೋಕವನ್ನೇ ಕೊಟ್ಟು ಬಿಟ್ಟಿದ್ದಾನೆ. ಸತ್ಯಲೋಕ ಅಧಿಪತಿ, ಕೈಲಾಸ ಅಧಿಪತಿ, ಅಜಭವಾದಿಗಳ ಭಾಗ್ಯ ನೋಡು. ಏನ್ ಕಡೆ ದೇವರ ಅವರು ಇನ್ನೇನ್ ಮಾಡೋದಿಲ್ಲ, ಕೇವಲ ದೇವರ ಚಿಂತನೆ ಮಾಡ್ತಾ ಇರ್ತಾರೆ ಅಷ್ಟೇ, ಇನ್ನೇನ್ ಮಾಡೋದಿಲ್ಲ. ಏನ್ ಕಡಿಮೆ ಮಾಡಿದ ದೇವರು? ಎರಡೂ ಆಯ್ತು. ಸಾಧನೆಗೆ ಸಾಧನೆ ಆಯ್ತು, ಅವರಿಗೆ ಭೋಗಕ್ಕೆ ಬೇಕಾಗಿರುವ ಜೀವನ ನಡೆಸೋದಕ್ಕೆ ಬೇಕಾ ಎಲ್ಲವನ್ನು ಕೂಡ ದೇವರು ಕೊಡ್ತಾನೆ. ಹಾಗೆ ದೇವರು ಅಷ್ಟು ದಡ್ಡನ ಬಿಟ್ಟು ಬಿಡುವನ ಹಾಗೆಂಬ ಒಂದು ವಿಶ್ವಾಸ ದೇವರಲ್ಲಿ ಇರಬೇಕು. ಕೈ ಬಿಡಲ್ಲ ದೇವರು. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ಅಂತ ಹೇಳ್ತಾ ಇದ್ದಾರೆ. ಭಗವಾನ್ ಯತಃ ಅಸ್ಯ ಭಾವಸ್ವಭಾವ ಅಂದ್ರೆ ಪರಮಾತ್ಮನಲ್ಲಿ ಭಕ್ತಿ ಸ್ವಭಾವ ಇರತಕ್ಕವರು ವಿಹಿತಸ್ಯ ಸತ್ಪುರುಷಸ್ಯ ಪ್ರಸಿದ್ಧ ಅಪರೋಕ್ಷತಃ ಜ್ಞಾತಃ ದೇಹೇ ಸ್ವಧಾತು ವಿಗಮೇ ತು ವಿಶೀರ್ಯಮಾನೆ ವ್ಯೋಮ ಇವ ತತ್ರ ಪುರುಷಃ ನ ವಿಶೀರ್ಯತೆ ತೇ ಅಜಃ. ಅದರಿಂದ ಸಜ್ಜನರು ಕೇಳಿದ್ದನ್ನೆಲ್ಲ ಕೊಡ್ತಾನೆ, ಯಾವುದು ಕಡಿಮೆ ಮಾಡೋದಿಲ್ಲ ದೇವರು. ಅಪೂರ್ಯಮಾನಂ ಅಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸಶಾಂತಿ ಮಾಪ್ನೋತಿ ನಾ ಕಾಮಕಾಮ. ಭಗವದ್ಗೀತೆಯಲ್ಲೂ ಕೂಡ ಇಂಥ ಒಂದು ಇದೇ ಒಂದು ವಿಚಾರ ಬರುತ್ತದೆ. ಎಲ್ಲವನ್ನೂ ಕೂಡ ಪರಮಾತ್ಮ ಭಕ್ತರಾಗಿಬಿಟ್ರೆ ತಾನೇ ದೇವರು ಬಂದು ಕೊಡ್ತಾನೆ ಹಾಗೆ ಅಂತ. ಅದರಿಂದ ನಾವು ಅದರ ಬೆನ್ನಿಂದೆ ಹೋಗಬೇಕಾಗಿಲ್ಲ ಹಾಗೆ ಅಂತ ಒಟ್ಟು ವಿಚಾರ. ಅಷ್ಟು ಮಾತ್ರ ಅಲ್ಲ, ದೇಹ ನಾಶ ಆದಾಗ ದೇವರು ನಾಶವಾಗ್ಬಿಡ್ತಾನೋ, ಹೌದು ಎಲ್ಲ ಸರಿ, ದೇವರೇ ಹೋಗ್ಬಿಟ್ರೆ ಹಾಗೆ ಅಂತ ನಮಗೊಂದು ಭಯ ಬರ್ಬೋದು. ಅದಕ್ಕೂ ಹೇಳ್ಬಿಡ್ತಾರೆ, ಹೇಗೆ ಪಂಚಭೂತವಾದ ಒಂದು ಈ ಶರೀರ ನಾಶ ಆದಾಗ ವ್ಯೋಮ ಇವ ಆಕಾಶ ನೋಡಿ ಎಂದಿಗೂ ನಾಶ ಆಗೋದಿಲ್ಲ. ದೇಹ ನಾಶ ಆದರೂ ಕೂಡ ಆಕಾಶ ನಾಶ ಆಗದೆ ಹೇಗೆ ಇರುತ್ತದೋ ಅದೇ ತರ ಪುರುಷಃ ನ ವಿಶೀರ್ಯತೆ ಅಜಃ, ಜೀವನು ನಾಶ ಆಗೋದಿಲ್ಲ. ಎರಡು ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾರೆ ಇಲ್ಲಿ. ಪುರುಷಃ ಅಂದ್ರೆ ಜೀವನು ನಾಶ ಆಗೋದಿಲ್ಲ, ಶರೀರ ನಾಶ ಆದರೂ ಕೂಡ ಜೀವ ನಾಶ ಆಗೋದಿಲ್ಲ. ಅದೇ ತರ ಶರೀರ ನಾಶ ಆದಾಗಲೂ ಕೂಡ ಜೀವನ ನಿಯಾಮಕನಾಗಿ ಇರತಕ್ಕ ಆ ಭಗವಂತ ನಾಶ ಆಗೋದಿಲ್ಲ ಅಂತ ಹೇಳ್ತಾರೆ. ಜೀವನು ನಿತ್ಯ, ಅವನ ಬಿಂಬನಾಗಿರತಕ್ಕ ಪರಮಾತ್ಮನು ನಿತ್ಯ. ಅದರಿಂದ ದೇವರ ಭಕ್ತಿಯನ್ನ ನಿಶ್ಚಿಂತೆಯಿಂದ ಮಾಡ್ರಿ ಹಾಗೆ ಅಂತ. ಸೋಯಂ ತೇ ಅಭಿಹಿತಸ್ತಾತ ಭಗವಾನ್ ವಿಶ್ವಭಾವನಃ ಸಮಾಸೇನ ಹರೇರ್ನಾನ್ಯತ್ ಅನ್ಯಸ್ಮಾತ್ ಸದಸಚ್ಚಯತ್ ಸಹಾಯಂ ತೇ ಅಭಿಹಿತಃ. ನಾರದ, ನೀನೇನ್ ಪ್ರಶ್ನೆ ಮಾಡಿದ್ಯಾ ಅದಕ್ಕೆಲ್ಲದಕ್ಕೂ ನಾನು ಸಮಾಸೇನ, ಸಮಾಸ ಅಂದ್ರೆ ಸಂಕ್ಷೇಪ ಅಂತ ಅರ್ಥ, ಸಂಕ್ಷೇಪವಾಗಿ ನಾನು ಉತ್ತರವನ್ನ ಕೊಟ್ಟಿದ್ದೇನೆ. ಹರೇಹೇ ನಾನ್ಯತ್ ಅನ್ಯಸ್ಮಾತ್, ದೇವರನ್ನು ಬಿಟ್ಟು ಇನ್ಯಾವುದೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ದೇವರ ಅಧೀನದಲ್ಲೇ ಇದ್ದಾರೆ. ಎಲ್ಲರ ಒಳಗೂ ದೇವರು, ದೇವರಲ್ಲಿ ಎಲ್ಲರೂ. ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲರ ಒಳಗೂ ದೇವರು, ದೇವರಲ್ಲಿ ಎಲ್ಲರೂ. ಅದರಿಂದ ಈ ಜಗತ್ತಿನಲ್ಲಿ ಇನ್ನೇನಿಲ್ಲ, ಎಲ್ಲವೂ ಕೂಡ ದೇವರ ಅಧೀನದಲ್ಲೇ ಇದೆ. ಇಡೀ ಜಗತ್ತು ದೇವರಲ್ಲಿ ಇದೆ ಅಂತ. ಅದರಿಂದ ನಾನೇ ಸೃಷ್ಟಿಕರ್ತ, ಹಾಗೆ ಸ್ವತಂತ್ರವಾಗಿ ನಾನೇ ಸೃಷ್ಟಿ ಮಾಡ್ತೇನೆ, ನಾನೇ ಸರ್ವೋತ್ತಮ ಹಾಗೆಲ್ಲ ಹೇಳಕ್ ಹೋಗಬೇಡ ಹಾಗೆ ಅಂತ ಒಟ್ಟು ನಾರದರು ಅಲ್ಲಿಂದ ಶುರು ಮಾಡಿದ್ರು. ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ತಾ ಬರ್ತಾ ಇದ್ದಾರೆ. ಇದಂ ಭಾಗವತಂ ನಾಮ ಯನ್ಮೇ ಭಾಗವತೋದಿತಂ ಸಂಗ್ರಹೋಯಂ ವಿಭೂತೀನಾಂ ತದೇತತ್ ವಿಪುಲೀಕುರು. ಇಷ್ಟು ಏನು ಪರಮಾತ್ಮನ ಅನೇಕ ವಿರಾಟ್ ರೂಪದಿಂದ ಹೇಳಿ, ಮತ್ಸ್ಯಕೂರ್ಮಾದಿ ಅನೇಕ ಪರಮಾತ್ಮನ ರೂಪಗಳು, ಇನ್ನು ಅನೇಕ ಬಲರಾಮ ಮುಂತಾದ ವಿಭೂತಿ ರೂಪಗಳು,
ಎಲ್ಲವನ್ನು ಕೂಡ ನಾನು ನಿನಗೆ ಹೇಳಿದ್ದೇನೆ. ಇದನ್ನ ಏನ್ ಕರೀತಾರೆ? ಭಾಗವತಂ ಅಂತ ಕರೀತಾರೆ. ಹಾಗೆ ಅಂತ ಭಗವತ್ ಸಂಬಂಧಿತ್ವಾತ್ ಭಾಗವತಂ. ಇದಕ್ಕೆ ಯಾಕೆ ಭಾಗವತ ಅಂತ ಹೆಸರು? ಹಾಗೆ ಅಂದ್ರೆ ಪರಮಾತ್ಮನ ಸಂಬಂಧಿ ಆದದ್ದು, ಪರಮಾತ್ಮನ ಸಂಬಂಧ ಉಳ್ಳದ್ದು. ಅದರಿಂದ ಇದನ್ನ ಭಾಗವತ ಅಂದ್ರೆ ಏನು? ಪರಮಾತ್ಮನ ಅವತಾರಗಳನ್ನ ಹೇಳತಕ್ಕ ಒಂದು ಗ್ರಂಥ ಆಗಿದೆ. ಪರಮಾತ್ಮನ ಸನ್ನಿಧಾನ ಇರತಕ್ಕ ಆ ವಿಭೂತಿ ಪುರುಷರು ಅಂತ ಯಾರಿದ್ದಾರೆ, ಪೃಥು ಚಕ್ರವರ್ತಿ ಇರಬಹುದು, ಅನೇಕ ವಿಭೂತಿ ರೂಪಗಳನ್ನ ಹೇಳಿದ್ದಾರೆ ಹಿಂದೆ ಬ್ರಹ್ಮದೇವರು, ಬಲರಾಮ ಇರಬಹುದು, ಆತರ ಅವರ ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ. ಅದರಿಂದ ಸೂರ್ಯವಂಶದಲ್ಲಿ ಬಂದ ಚಂದ್ರರೆಲ್ಲ ವಿಭೂತಿ ಪುರುಷರೇ. ರಾಜರಾಜೇಶ್ವರ ರೂಪದಿಂದ ಮನು ಒಳಗೆ ಇದ್ದಾನೆ ಅಂತ ಹಿಂದೆ ಹೇಳಿದ್ದಾರೆ ನೋಡಿ. ಆ ರಾಜರಾಜೇಶ್ವರ ರೂಪ ಇರತಕ್ಕ ಆ ರಾಜರು ಎಲ್ಲರ ಚರಿತ್ರೆ ಇಲ್ಲಿ ಇದೆ. ಅದರಿಂದ ಇದನ್ನೇನ್ ಕರೀತಾರೆ? ಅವರೆಲ್ಲ ಭಗವಂತನ ವಿಶೇಷ ಸನ್ನಿಧಾನ ಪಾತ್ರರು. ಅದರಿಂದ ಅವರು ಕೂಡ ಒಟ್ಟು ಎಲ್ಲವನ್ನು ಭಗವತ್ ಸಂಬಂಧಿ ಆದವರೇ ಅವರು ಕೂಡ. ಅದರಿಂದ ಇದಕ್ಕೆ ಭಾಗವತಂ ನಾಮ ಅಂತ ಅರ್ಥ. ನಾನು ಸಂಗ್ರಹ ರೂಪದಲ್ಲಿ ನಿನಗೆ ಹೇಳಿದ್ದೇನೆ, ಏನೆಂದು 2-3 ಅಧ್ಯಾಯದಲ್ಲಿ ಹೇಳಿದ್ದಾರೆ. ಅದನ್ನ ಏನ್ ಹೇಳಿದೆ? ಮಯೋಕ್ತಂ ವಿಪಲೀಕುರು. ಅದನ್ನು ನೀನು ವೇದವ್ಯಾಸರತ್ತು ಹೋಗಿ ನಿವೇದನೆ ಮಾಡು, ನಿವೇದನೆ ಮಾಡಿ ಪ್ರಾರ್ಥನೆ ಮಾಡ್ಕೊ. ಈ ರೀತಿಯಾಗಿ ನಿಮ್ಮ ಈ ಒಂದು ವಿಚಾರವನ್ನ, ನಿಮ್ಮ ಅವತಾರಗಳನ್ನು, ನಿಮ್ಮ ವಿಭೂತಿ ರೂಪಗಳನ್ನು ವಿಚಾರ ಮಾಡತಕ್ಕ ಒಂದು ಪುರಾಣವನ್ನ ನೀವು ಲೋಕಕ್ಕಾಗಿ ನೀವು ರಚನೆ ಮಾಡಿಕೊಡಿ. ಹಾಗೆಂತ ಅವರಲ್ಲಿ ಪ್ರಾರ್ಥನೆ ಮಾಡು ಅಂತ ಬ್ರಹ್ಮದೇವರೇ ನಾರದರಿಗೆ ಹೇಳಿ ಕಳಿಸ್ತಾ ಇದ್ದಾರೆ. ಯಥಾಹರೋ ಭಗವತಿ ನೃಣಾಂ ಭಕ್ತಿರ್ಭವಿಷ್ಯತಿ ಸರ್ವಾತ್ಮನ್ಯಖಿಲಾಧಾರ ಇತಿ ಸಂಕಲ್ಪ್ಯ ವರ್ಣಯ. ನೋಡಿ, ನೀ ಹೇಗೆ ಪ್ರಾರ್ಥನೆ ಮಾಡಬೇಕು ವೇದವ್ಯಾಸರ ಹತ್ರ ಹಾಗೆ ಅಂತ ಅದನ್ನು ಬ್ರಹ್ಮದೇವರೇ ಟೀಚ್ ಮಾಡ್ತಾ ಇದ್ದಾರೆ ನಾರದರಿಗೆ. ಯಥಾಹರೋ ಭಗವತಿ ನೃಣಾಂ ಭಕ್ತಿರ್ಭವಿಷ್ಯತಿ. ಆ ಭಾಗವತವನ್ನ ಕೇಳಿದ್ರೆ ಏನಾಗಬೇಕು? ಜನರಿಗೆ ಭಕ್ತಿ ಬೆಳಿಬೇಕು ಮನಸ್ಸಿನಲ್ಲಿ, ಮನುಷ್ಯರಿಗೆ ಭಕ್ತಿ ಬೆಳಿಬೇಕು. ಸರ್ವಾತ್ಮನ್, ಸರ್ವಸ್ವಾಮಿಯಾದ ಅಖಿಲಾಧಾರ, ಎಲ್ಲರಿಗೂ ಸ್ವಾಮಿಯಾದವ ಅವನೇ, ಎಲ್ಲರಿಗೂ ಆಧಾರನಾದವ, ಸಪೋರ್ಟ್ ಮಾಡುವವನು ಅವನೇ. ಹಾಗೆ ಅಂತ ಸಂಕಲ್ಪ್ಯ ವರ್ಣಯ. ಈ ರೀತಿಯಾಗಿ ಅಂಥ ಒಂದು ವಿಚಾರವನ್ನು, ನಾನು ಹೇಳಿದ ವಿಚಾರವನ್ನೆಲ್ಲ ಸಂಕಲ್ಪ್ಯ ಬುದ್ಧಿಯಲ್ಲಿ ಇಟ್ಟುಕೊಂಡು ವೇದವ್ಯಾಸರ ಹತ್ರ ನೀನು ವರ್ಣನೆ ಮಾಡು. ಈ ರೀತಿಯಾಗಿ ಇದೆ, ಈ ರೀತಿಯಾಗಿ ಒಂದು ಪುರಾಣವನ್ನು ನೀವು ರಚನೆ ಮಾಡಬೇಕು ಅಂತ ಅವರಲ್ಲಿ ಪ್ರಾರ್ಥನೆ ಮಾಡು. ಅವರು ಅದನ್ನು ವಿಸ್ತಾರ ಮಾಡಿ ನೋಡಿ. ಇದು ಸುಮಾರು 50 ಶ್ಲೋಕದಲ್ಲಿ ಇದೆ, 50-100 ಇರ್ತದೆ. ಅದನ್ನ ಅವರು ನೋಡಿ 18,000 ಶ್ಲೋಕದಲ್ಲಿ ವಿಸ್ತಾರ ಮಾಡಿ ಭಾಗವತವಾಗಿ ಅವರು ಬರೆದು ಕೊಡ್ತಾರೆ. ಹಾಗೆ ಅಂತ ನೋಡಿ, ವೇದವ್ಯಾಸರ ಅನುಗ್ರಹ, ಬ್ರಹ್ಮದೇವರು ಏನು ಪ್ರಾರ್ಥನೆ, ಏನು ಉಪದೇಶ ಮಾಡಿದರೋ ನಾರದರಿಗೆ, ಅದನ್ನು ಇದರಲ್ಲಿ ಸೇರಿಸಿಬಿಟ್ಟಿದ್ದಾರೆ. ಅದನ್ನು ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಮಾಡು ಹಾಗೆ ಅಂತ. ಅದೇ ನೋಡಿ, ಇದೇನು ಮಾರ್ಕೆಟಿಂಗ್ ಇದಷ್ಟೇ. ನಾರದ ಬ್ರಹ್ಮದೇವರು ಏನ್ ಮಾಡು ಅಂತ ಹೇಳಿದ್ರು? ಮಾರ್ಕೆಟಿಂಗ್ ಮಾಡು, 4 ಜನರಿಗೆ ತಿಳಿಸು ಇದನ್ನ ಅಂತ. ಒಂದು ಮೆಟೀರಿಯಲ್ ಬೇಕು, ಪುರಾಣ ಬೇಕು, ಭಾಗವತ ಬೇಕು. ನಾವೆಲ್ಲ ಮಾರ್ಕೆಟಿಂಗೇ ಮಾಡಬೇಕು. ಯಾರ ಕುರಿತಾಗಿ? ದೇವರ ಕುರಿತಾಗಿ. ಇಲ್ಲಾಂದ್ರೆ ಯಾರು ತಗೊಳ್ಳುವವರೇ ಇಲ್ಲದಂತೆ ಆಗಿಬಿಟ್ಟಿದೆ. ಶಾಸ್ತ್ರ ಅಂದ್ರೆ ಬೇಡ, ದೇವರು ಅಂದ್ರೆ ಬೇಡ, ವೇದ ಅಂದ್ರೆ ಬೇಡ, ನಿತ್ಯ ಕರ್ಮಾನುಷ್ಠಾನ ಬೇಡ. ಯಾಕೆ? ಜನ ಯಾರು ಮಾರ್ಕೆಟಿಂಗ್ ಮಾಡುವವರು ಯಾರು ಇಲ್ಲ ನೋಡಿ. ಅದನ್ನ ಬ್ರಹ್ಮದೇವರು ಮೊದಲು ನಾರದರಿಗೆ ಮಾಡಿದರು. ನಾರದರು ವೇದವ್ಯಾಸರಿಗೆ ಬರೆದು ಚೆನ್ನಾಗಿ ತಯಾರು ಮಾಡಿ ಕೊಟ್ಬಿಟ್ಟಿದ್ದಾರೆ. ನಾವು ಅದನ್ನು ಓದಿ 2 ಬೆನಿಫಿಟ್. ನಾವು ಸಂಸಾರವನ್ನ ದಾಟಬೇಕು, ಬೇರೆಯವರನ್ನು ಈ ಪ್ರಾಡಕ್ಟ್ ಅನ್ನ ಖರೀದಿ ಮಾಡುವಂತೆ ಮಾಡಿ, ಒಪ್ಪಿಕೊಳ್ಳುವಂತೆ ಮಾಡಿ, ಅವರನ್ನು ಕೂಡ ಸಂಸಾರದಿಂದ ದಾಟುವ ಒಂದು ಸಣ್ಣ ಪ್ರಯತ್ನವನ್ನ ನಾವು ದೇವರ ದಯದಿಂದ ಮಾಡಬೇಕು ಅಂತ ಒಟ್ಟು. ನೃಜನ್ಮನಿನ ತುಷ್ಯೇತ ಕಿಂಫಲಂ ಯಮನಶ್ವರೇ ಕೃಷ್ಣೇ ಯದ್ಯಪವರ್ಗೇಶೇ ಭಕ್ತಿ ಸ್ಯಾನ್ನ ಅನಪಾಯಿನಿ. ಭಕ್ತಿ ಸ್ಯಾನ್ ಅನಪಾಯಿನಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ನೋಡಪ್ಪ, ನಾರದರು ಒಂದು ಮಾತು ಹೇಳ್ಬಿಡ್ತಾರೆ ನಾರದರಿಗೆ, ನೃಜನ್ಮನಿನ ತುಷ್ಯೇತ. ಈ ಮನುಷ್ಯ ಜನ್ಮ ಬಂತು ಅಂತ ನೀನು ಸಂತೋಷ ಪಡಬೇಡ. ಮನುಷ್ಯ ಜನ್ಮ ಬಂತು ಅಂತ ಸಂತೋಷ ಪಡಬೇಡ. ಇದು ಎಂಥದ್ದು? ಇದು ಯಮನಶ್ವರೇ, ಯಮನಿಂದ ನಾಶವಾಗತಕ್ಕ ಶರೀರ ಇದು. ಯಾವಾಗ ಯಮದೇವರು ಬರ್ತಾರೆ ಗೊತ್ತಿಲ್ಲ. ಅದರಿಂದ ಮನುಷ್ಯ ಜನ್ಮ ಬಂತು ಅಂತ ನೀನು ಖುಷಿ ಪಡಬೇಡ. ಯಾಕೆ? ನಶ್ವರ. ಯಾರಿಂದ? ಯಮನಿಂದ. ಯಮನಶ್ವರೇ ಅಂತ. ಅದರಿಂದ ಏನ್ ಮಾಡಬೇಕು? ಕೃಷ್ಣೇ ಅಪವರ್ಗೇಶೇ ಭಕ್ತಿ ಸ್ಯಾತ್. ಅದರಿಂದ
ಯಾವುದು ನಿತ್ಯವಾದದ್ದು ಅದರ ಕಡೆ ನಮ್ಮ ಫೋಕಸ್ ಇರಬೇಕು. ಅನಿತ್ಯವಾದ ದುಡ್ಡು, ಮನೆ ಇದರ ಕಡೆ ನಮ್ಮ ಫೋಕಸ್ ಇದ್ದು ಬಿಟ್ರೆ, ಅದಕ್ಕಾಗಿಯೇ ನಮ್ಮ ಆಯುಷ್ಯ ಹೋಗ್ಬಿಟ್ರೆ ಮುಂದಿನ ಜನ್ಮದಲ್ಲೂ ತೊಂದರೆ. ಈ ಜನ್ಮದಲ್ಲೂ ತೊಂದರೆ, ಮುಂದಿನ ಜನ್ಮದಲ್ಲೂ ತೊಂದರೆ. ಮತ್ತೇನ್ ಮಾಡಬೇಕು? ಅನಪಾಯಿನಿ ಅಂತ ಹೇಳ್ತಾರೆ. ಅನಪಾಯಿನಿ ಯಾವುದು ನಿತ್ಯ, ನಿತ್ಯವಾದದರ ಕಡೆ ಫೋಕಸ್ ಮಾಡು. ಯಾವುದು ನಿತ್ಯ? ಮನಸ್ಸಿನಲ್ಲಿ ಇರತಕ್ಕ ಭಕ್ತಿ, ಪರಮಾತ್ಮನ ಜ್ಞಾನ, ಪರಮಾತ್ಮನಲ್ಲಿ ಭಕ್ತಿ, ಉಳಿದದರಲ್ಲಿ ಅಲಂಬುದ್ಧಿ, ಇದು ನಿತ್ಯ ಇರಬೇಕಾದ್ದು. ಜನ್ಮ ಜನ್ಮದಲ್ಲಿ ನಮಗೆ ಬೇಕಾಗಿರೋದು. ಅದರ ಬೆನ್ನಿಯಿಂದ ನೀನು ಹೋಗು. ಮನುಷ್ಯ ಜನ್ಮ, ಅದರ ಸುಖ, ಅಲ್ಪವಾದ ಸುಖದ ಬೆನ್ನಿಂದ ನೀನು ಹೋಗಬೇಡ ಹಾಗೆ ಅಂತ. ನೋಡಿ, ಇದು ಆಚಾರ್ಯ ಬರೀತಾರೆ ನೋಡಿ. ಪ್ರಕಾಶ ಸಂಹಿತಾ ಅಂತ ಗ್ರಂಥದಲ್ಲಿ ಬಂದಿರುವ ಮಾತು. ಆಕ್ಷಿಪ್ಯತೆ ಕಿಮ್ಮೇತತ್ ಇತ್ಯತಃ ಅಲ್ಪಫಲತಾ ಭವೇತ್. ಮನುಷ್ಯ ಜನ್ಮದಲ್ಲಿ ನಾವೇನು ನಮ್ಮ ಗೋಲ್, ಟಾರ್ಗೆಟ್, ಅಚೀವ್ಮೆಂಟ್ ಅಂತ ನಾವೇನು ಪ್ರಯತ್ನ ಪಡ್ತಾ ಇದ್ದೀವಿ, ಅದೆಲ್ಲ ಅಲ್ಪವೇ ಇರ್ಬೋದು. ಕೋಟಿ ಕೋಟಿ ಇರ್ಬೋದು ಹಣ, ದೊಡ್ಡ ದೊಡ್ಡ ಮನೆ ಇರ್ಬೋದು, ಆದರೆ ಅದೆಲ್ಲವೂ ಕೂಡ ಅಲ್ಪವೇ. ಪರಮಾತ್ಮನ ಮೋಕ್ಷಕ್ಕೆ ಮುಂದೆ, ಪರಮಾತ್ಮನ ಅನುಗ್ರಹದ ಮುಂದೆ ಇದೆಲ್ಲವೂ ಕೂಡ ಅಲ್ಪವೇ. ಅದರಷ್ಟು ಬೇಡ ಅಂತ ಅಲ್ಲ, ಅದರ ಬೆನ್ನಿಂದ ನಾವು ಹೋಗಬಾರ್ದು. ಅದಾಗದೇ ಎಷ್ಟು ಬರ್ತದೋ ಅಷ್ಟರಲ್ಲಿ ನಾವು ಸಂತುಷ್ಟರಾಗಬೇಕು ಅಂತ. ಕೆಲವು ತುಂಬಾ ಎಕ್ಸ್ಟ್ರೀಮ್ ಆಗಿ ಎಲ್ಲವನ್ನ ಬಿಟ್ಟು ಬಿಡ್ತಾರೆ, ಅದು ಡೇಂಜರ್. ದೇವರಂತ ಪಾಪ ಮುಂದೆ ಏನ್ ಮಾಡೋದು ಅಂತ ಒಂದು ದೊಡ್ಡ ಸಂಶಯ ಬಂದ್ಬಿಡುತ್ತದೆ. ಅದು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಹಾಗೆ ಅಂತ, ಜೀವನ ನಡೆಸಬೇಕು ಹಾಗೆ ಅಂತ ಈ ಅಧ್ಯಾತ್ಮವನ್ನ ನಾವು ಬಿಟ್ಟು ಬಿಡಬಾರದು ಅಂತ. ಒಟ್ಟು ಅಂದ್ರೆ ನಿತ್ಯದ ಕಡೆ ಫೋಕಸ್ ಇರಬೇಕು, ಅನಿತ್ಯದ ಕಡೆ ಹೆಚ್ಚು ಫೋಕಸ್ ಇರಬಾರದು ಹಾಗೆ ಅಂತ. ಅದನ್ನ ಪ್ರಕಾಶ ಸಂಹಿತಾದಲ್ಲಿ ಹೇಳ್ತಾ ಇದ್ದಾರೆ. ವಸ್ತುನಃ ಯಸ್ಯ ಚ ಅಲ್ಪತ್ವಂ ಪುಂಸೋವಾ ನೇತಿ ಚ ಉಚ್ಯತೆ ಇತಿ ಪ್ರಕಾಶ ಸಂಹಿತಾ. ಅದರಿಂದ ವಿಷಯ ಭೋಗಾದಿ ರೂಪ ಫಲ ಏನಿದೆ ಅದು ಅಲ್ಪವಾದದ್ದು. ತಿನ್ನೋದು, ಕುಡಿಯೋದು, ಮಲಗೋದು ಅಲ್ಪವಾದದ್ದು. ಬರೀ ಅದರ ಕಡೆನೇ ಫೋಕಸ್ ಮಾಡಬೇಡಿ ಅಂತ ಪ್ರಮಾಣ ಕೊಟ್ಟು ಹೇಳ್ತಾ ಇದ್ದಾರೆ ಆಚಾರ್ಯ. ಇನ್ನು ಕಿಂ ಸ್ಯಾದ್ ವರ್ಣಾಶ್ರಮಾಚಾರೈಃ ಕಿಂ ದಾನೈಃ ಕಿಂ ತಪಶ್ರುತೈಃ ಸರ್ವಾಘಗ್ನೋ ಉತ್ತಮ ಶ್ಲೋಕೆ ನಚೇದ್ ಭಕ್ತಿರದೋಕ್ಷಜೇ. ನೋಡಿ, ಇದೆಲ್ಲ ಮುತ್ತಿನಂತ ಮಾತು. ಅಲ್ಲ, ನಾನು ವರ್ಣಾಶ್ರಮ ವಿಹಿತವಾದ ಕರ್ಮಗಳನ್ನೇ ನಾನು ಮಾಡ್ತಾ ಇದ್ದೀನಿ, ಒಳ್ಳೆ ಆಚಾರವಂತನಾಗಿದ್ದೇನೆ. ವರ್ಣಾಶ್ರಮ ಅಂದರೆ ಯಾವ ವರ್ಣದವರು, ಯಾವ ಆಶ್ರಮದವರು ಏನೇನು ಕೆಲಸ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದನ್ನೆಲ್ಲ ನಾನು ಮಾಡ್ತಾ ಇದ್ದೀನಿ. ಅದರಿಂದ ಏನು ಉಪಯೋಗ ಅಂತಾರೆ ಬ್ರಹ್ಮದೇವರು. ಕಿಂ ದಾನೈಹಿ, ನಾನು ಬೇಕಾದ ದಾನ ಮಾಡ್ತೇನೆ, ನಾನು ಬಲಿಚಕ್ರವರ್ತಿಗೂ ಕೂಡ ಬೇಕಾದ ದಾನ ಮಾಡ್ತೇನೆ ಅಂತ, ಅಷ್ಟು ದಾನಶೀಲರಾಗಿ ಇರ್ತೀವಿ ಅಂತ. ಕರ್ಣನಂತೆ ನಾನು ಅಂತ, ಕರ್ಣನ ಅಪರಾವತಾರ ಅಂತ ಅಷ್ಟು ದಾನ ಮಾಡ್ತೇನೆ ಹಾಗೆ ಅಂತ ಬ್ರಹ್ಮದೇವರು ಕೇಳ್ತಾರೆ. ಏನ್ ಪ್ರಯೋಜನ ಹಾಗೆ ಅಂತ. ಕಿಂ ತಪಃ ಶ್ರುತೈಹಿ, ತಪಸ್ಸು ಮಾಡುವುದರಿಂದ ಅಂದ್ರೆ ಪೂಜಾದಿಗಳನ್ನ ಮಾಡುವುದರಿಂದ, ಶ್ರುತೈಹಿ ಅನೇಕ ವಿಚಾರಗಳನ್ನ ಕೇಳುವುದರಿಂದ ಏನ್ ಪ್ರಯೋಜನ? ಅಲ್ಲ, ಎಲ್ಲ ಮಾಡು ಅಂತ ನೀವೇ ಹೇಳಿದ್ದು ಹೊತ್ತರಿಗೆ ಏನ್ ಪ್ರಯೋಜನ ಹಾಗಂತ ಹೇಳಿದ್ರೆ, ಹಾಗೆಂದ್ರೆ ಅಲ್ಲ, ಮಾಡಬಹುದು. ಹೇಗೆ ಮಾಡಬೇಕು? ಉತ್ತಮ ಶ್ಲೋಕೆ ಸರ್ವಾಘಗ್ನೋ ಉತ್ತಮ ಶ್ಲೋಕೆ, ಎಲ್ಲಾ ಪಾಪವನ್ನು ನಾಶ ಮಾಡತಕ್ಕ ಉತ್ತಮ ಶ್ಲೋಕ, ಉತ್ತಮವಾದ ಕೀರ್ತಿ ಸಂಪನ್ನನಾದ ಪರಮಾತ್ಮನಲ್ಲಿ ಭಕ್ತಿ ಇಲ್ಲದೆ ಹೋಗ್ಬಿಟ್ರೆ, ವರ್ಣಾಶ್ರಮ ವಿಹಿತವಾದ ಕರ್ಮಗಳನ್ನ ಮಾಡಿದ್ರು, ದಾನಾದಿಗಳನ್ನ ಮಾಡಿದ್ರು, ತೀರ್ಥಯಾತ್ರೆ ಮಾಡಿದ್ರು, ತಪಸ್ಸನ್ನ ಮಾಡಿದ್ರು, ಶ್ರವಣಾದಿಗಳನ್ನ ಮಾಡಿದ್ರು, ಅದೆಲ್ಲವೂ ಕೂಡ ವ್ಯರ್ಥ. ಶ್ರಮ ಏವಹಿ ಕೇವಲ ಶರೀರಕ್ಕೆ ಶ್ರಮ ಅಷ್ಟೇ. ಯಾಕೆ? ಪರಮಾತ್ಮನಲ್ಲಿ ಭಕ್ತಿ ಇಲ್ಲದೆ ನಾವು ಮಾಡುವ ಯಾವುದೂ ಕೂಡ ಉಪಯೋಗ ಅಲ್ಲ. ಅದು ಯಾರೇ ಇರಲಿ, ಮನುಷ್ಯರಾಗಿರ್ಲಿ, ಬ್ರಾಹ್ಮಣರಾಗಿರ್ಲಿ, ಯಾರೇ ಆಗಿರ್ಲಿ, ಸ್ತ್ರೀಯರಾಗಿರ್ಲಿ, ಪುರುಷರಾಗಿರ್ಲಿ, ಪ್ರಾಣಿಗಳಾಗಿರ್ಲಿ, ಪರಮಾತ್ಮನಲ್ಲಿ ಭಕ್ತಿ ಇಲ್ಲದೆ ಮಾಡುವ ಕೇವಲ ಒಂದು ಊಟ ಇರ್ಬೋದು, ಸ್ನಾನ ಇರ್ಬೋದು, ಅದೆಲ್ಲವೂ ಕೂಡ ವ್ಯರ್ಥ ಹಾಗೆಂತ ಹೇಳ್ಬಿಡ್ತಾರೆ. ಯಾಕೆ ಹಾಗೆ ಅಂದ್ರೆ, ಎಚ್ಚ ಜಾಯತೆ ಫಲಂ ತದಲ್ಪಂ. ಈ ರೀತಿಯಾಗಿ ನಾವು ಮಾಡುವುದರಿಂದ ನಮಗೇನ್ ಫಲ ಸಿಗ್ತದೆ? ವರ್ಣಾಶ್ರಮ ವಿಹಿತವಾದ ಕರ್ಮಗಳು, ದಾನ ಇರ್ಬೋದು, ತಪಸ್ಸು, ಶಾಸ್ತ್ರ ವಿಚಾರ ಇರ್ಬೋದು, ಇದನ್ನೆಲ್ಲ ಮಾಡಿದ್ರೆ ನಮಗೇನ್ ಸಿಗ್ತದೆ? ಅದು ಅಲ್ಪ ಫಲವೇ. ಭಕ್ತಿ ಇಲ್ಲದೆ ಮಾಡುವ ಈ ಕರ್ಮ ಅದು ಅಲ್ಪ ಫಲವೇ. ಹರಿಕಥಾಂಸಾರದಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ತನವ ದಂಡಿಸಿ, ಪದ ನೆನಪಾಗ್ತಾ ಇಲ್ಲ,
ಸುರಪತನೆಯ ಸುಯೋಧನಿಗಿಪ್ಪಂತೆ ಕೊಡುತ್ತಿಪ್ಪ ಹಾಗೆ ಅಂತ. ನಾನು ಶರೀರವನ್ನ ದಂಡ ಮಾಡಿ, ಅಂದ್ರೆ ಶರೀರವನ್ನ ಕಷ್ಟ ಕೊಟ್ಟು ಸ್ನಾನಾದಿಗಳನ್ನೆಲ್ಲ ಮಾಡ್ತೇನೆ. ಮನಸ್ಸು ಮಾತ್ರ ದೇವರಲ್ಲಿ ಇಲ್ಲ, ಆದ್ರೆ ಶರೀರಕ್ಕೆ ಬೇಕಾದ ದಂಡವನ್ನು ಕೊಟ್ಟು ಸ್ನಾನ ಉಪವಾಸ ಅಂತೆಲ್ಲ ನಾನು ಮಾಡ್ತಾ ಇರ್ತೀನಿ. ಹಾಗೆಂದ್ರೆ ದೇವರು ಏನ್ ಫಲ ಕೊಡ್ತಾನೆ ಅಂದ್ರೆ ಸ್ವರ್ಗ ಅಷ್ಟೇ ಕೊಡೋದು ಅಂತ. ಅದಕ್ಕೊಂದು ಉದಾಹರಣೆ ಹೇಳ್ತಾರೆ. ಅದೇ ಮನಸ್ಫೂರ್ತಿಯಾಗಿ ಮಾಡಿದ್ರೆ ಮೋಕ್ಷವನ್ನೇ ಕೊಡ್ತಾರೆ, ಮನಸ್ಸಿನಲ್ಲಿ ಭಕ್ತಿಯಿಂದ ಮಾಡಿದರೆ ಕೊಡ್ತಾನೆ. ಅದಕ್ಕೆ ಒಂದು ಹರಿಕಥಾಂಸಾರದಲ್ಲಿ ಬರುವ ಉದಾಹರಣೆ ಅಂದ್ರೆ ಸುರಪತನೆಯ ಸುಯೋಧನ, ಅರ್ಜುನ ಮತ್ತು ದುರ್ಯೋಧನನಿಗೆ ಕೊಟ್ಟಂತೆ ಅಂತ ಹೇಳ್ತಾರೆ ನೋಡಿ. ಯುದ್ಧಕ್ಕಾಗಿ ಬರ್ತಾರೆ, ಕೃಷ್ಣನ ಹತ್ರ ಸಹಾಯ ಪಡೀಬೇಕು ಅಂತ. ಅರ್ಜುನ ಕೇಳ್ತಾನೆ, ಕೃಷ್ಣ ನನಗೆ ನೀನೇ ಬೇಕು ಹಾಗೆ ಅಂತ. ದುರ್ಯೋಧನ ಕೇಳ್ತಾನೆ, ನನಗೆ 10 ಲಕ್ಷ ನಾರಾಯಣ ಸೈನ್ಯ ನನಗೆ ಕೊಡು ಹಾಗೆ ಅಂತ. ಪರಮಾತ್ಮ ನಗ್ತಾ ದುರ್ಯೋಧನಿಗೆ ಕೊಟ್ಟುಬಿಟ್ಟಂತ, ತಗೋ ನೀನೇ 10 ಲಕ್ಷ ನಾರಾಯಣ ಸೈನ್ಯ. ನಾನು ಅರ್ಜುನನ ಜೊತೆಗೆ ಯದ್ಯಪಿ ನಾನು ಯುದ್ಧ ಮಾಡೋದಿಲ್ಲ, ಆಯುಧ ಹಿಡಿಯೋದಿಲ್ಲ, ಏನು ಮಾಡೋದಿಲ್ಲ, ನಾನು ಸುಮ್ಮನೆ ಇರ್ತೀನಿ ಅರ್ಜುನನ ಜೊತೆಗೆ. ಅರ್ಜುನನಿಗೆ ಸಂತೋಷ, ಭಾರಿ ಸಂತೋಷ, ಕೃಷ್ಣ ನಮ್ಮ ಕಡೆ ಬಂದ ಹಾಗೆ ಅಂತ. ಯಾಕೆ ಮನಸ್ಸಿತ್ತು ನೋಡಿ. ನಾರಾಯಣ ಸೈನ್ಯ ಇಟ್ಕೊಂಡು ಏನಾದ ದುರ್ಯೋಧನ, ಅವನು ಸತ್ತ, ಎಲ್ಲವೂ ಹೋಯ್ತು. ಆತರ ದೇವರಲ್ಲಿ ಭಕ್ತಿ ಮುಂದೆ ಯಾವುದೂ ಇಲ್ಲ, ಯಾವುದು ನಿಲ್ಲೋದಿಲ್ಲ. ದೇವರ ಭಕ್ತಿಗೆ ಅಷ್ಟು ಮಹಿಮೆ ಇದೆ. ಆ ಭಕ್ತಿಯನ್ನು ಕೊಡತಕ್ಕದ್ದೇ ಈ ಶ್ರವಣಾದಿಗಳು, ಕರ್ಮಗಳು. ಅದರಿಂದ ಆ ಕರ್ಮ ಅಂದ್ರೆ ಆಚಾರ ವಿಚಾರಗಳು ದೇವರಲ್ಲಿ ಭಕ್ತಿಯನ್ನು ಹುಟ್ಟೋದಿಲ್ಲ ಹಾಗೆ ಅಂದ್ರೆ ಅದು ಆಚಾರ ವಿಚಾರವೇ ಅಲ್ಲ, ಅದು ಸದಾಚಾರವೇ ಅಲ್ಲ, ದುರಾಚಾರವೇ ಅದು. ಶ್ರಮ ಏವಹಿ ಕೇವಲಂ, ಶ್ರಮವೇ ತಂದು ಕೊಡುತ್ತದೆ ಅಂತ ಇದು ಬ್ರಹ್ಮದೇವರ ನಿರ್ಣಯ ಇದೆ ನೋಡಿ. ತಾವು ಹೇಗೆ ಸಾಧನೆ ಮಾಡಿದ್ದಾರೆ ಅದನ್ನ ಬ್ರಹ್ಮದೇವರು ಇಲ್ಲಿ ನಮ್ಮ ಮುಂದೆ ಹೇಳ್ತಾ ಇದ್ದಾರೆ. ನಮಗೊಂದು ಮಾರ್ಗದರ್ಶನ ಇದೆಲ್ಲ, ಹೇಗೆ ಬದುಕಬೇಕು ಹಾಗೆ ಅಂತ. ಇನ್ನು ಮಾಯಾಂ ವರ್ಣಯತೋ ಮುಷ್ಯ ಈಶ್ವರಸ್ಯ ಅನುಮೋದಿತಃ ಶೃಣ್ವತ ಶ್ರದ್ಧೆಯ ನಿತ್ಯಂ ಮಾಯಯಾತ್ಮಾನ ಮುಹ್ಯತಿ. ಈ ಒಂದು ಅಧ್ಯಾಯಗಳು ಏನಿದೆ, ಸುಮಾರು 4ನೇ ಅಧ್ಯಾಯದಿಂದ ಶುರು ಮಾಡಿದ್ದಾರೆ. 4, 5, 6, 7, 8 4 ಅಧ್ಯಾಯ. 4, 5, 6, 7 ಈ 4 ಅಧ್ಯಾಯದಲ್ಲಿ ಬಂದಿರತಕ್ಕ ವಿಚಾರವನ್ನ ಯಾರು ಕೇಳ್ತಾರೆ, ವರ್ಣಯತಃ ಯಾರು ವರ್ಣನೆ ಮಾಡ್ತಾರೆ, ಅನುಮೋದಿತಃ ಯಾರು ಇದನ್ನು ಒಪ್ಕೋತಾರೆ ನೋಡಿ. ಫಸ್ಟ್ ಅದು ಬೇಕಾಗಿರೋದು ಅಕ್ಸೆಪ್ಟೆನ್ಸ್. ಏನ್ ನೀವೇನೋ ಹೇಳ್ತಾರೆ, ನಾನು ಯಾಕೆ ಒಪ್ಪಬೇಕು ಇದನ್ನ ಹಾಗೆ ಅಂತ ಒಪ್ಪೋದೇ ಇಲ್ಲ ನಾವು. ಅದು ಯಾರೇ ಹೇಳಿ ಒಪ್ಪೋದಿಲ್ಲ, ದೇವರು ಹೇಳಿದ್ರು ಒಪ್ಪೋದಿಲ್ಲ, ಭಗವದ್ಗೀತೆಯಲ್ಲಿ ಹೇಳಿದ್ರು ಒಪ್ಪೋದಿಲ್ಲ, ರಾಯರು ಹೇಳಿದ್ರು ಒಪ್ಪೋದಿಲ್ಲ, ಗುರುಗಳು ಹೇಳಿದ್ರು ಒಪ್ಪೋದಿಲ್ಲ. ನಮ್ದೇ ಸ್ಟ್ಯಾಂಡ್ ನಮ್ದು. ನಾನು ಹೇಳಿದಂಗೆ ನನ್ನ ಮನಸ್ಸಿಗೆ ಏನ್ ಬಂದದೋ ಹಾಗೆ, ಹಂಗಿರ್ಬೇಡಿ ಅಂತ. ಅನುಮೋದಿತ ಪರಮಾತ್ಮನ ಹರಿವಾಯು ಗುರುಗಳು ಹೇಳೋದನ್ನ ಫಸ್ಟ್ ಅನುಮೋದನೆ ಮಾಡಿ, ಫಸ್ಟ್ ಅದನ್ನ ರೆಕಗ್ನೈಸ್ ಮಾಡಿ, ಅದನ್ನ ಅಕ್ಸೆಪ್ಟ್ ಮಾಡಿ. ನಿಮ್ದು ಸ್ಟ್ಯಾಂಡು ನಮಗ್ ಗೊತ್ತು, ನಾವು ಅಲ್ಪಜ್ಞರು, ಮಂದಬುದ್ಧಿಗಳು, ನಮಗೆ ಅಷ್ಟು ತಿಳುವಳಿಕೆ ಇಲ್ಲ. ಹಾಗಿದ್ರೂ ಕೂಡ ನಮ್ಮ ಸ್ಟ್ಯಾಂಡಲ್ಲೇ ನಾವು ಹಠ ಮಾಡಿ ಇರ್ತೀವಿ. ನಮ್ದು ಸ್ಟ್ಯಾಂಡ್ ತಪ್ಪು, ನಮ್ಮ ಸ್ಟ್ಯಾಂಡ್ ಅನ್ನ ಪಕ್ಕಕ್ಕೆ ಇಟ್ಟು ಬಿಡೋಣ. ನಾನು ಮಾಡತಕ್ಕ ಆಚಾರ ವಿಚಾರಗಳು, ನಾನು ತಿಳಿದ ವಿಚಾರಗಳು ಅದು ಸರಿಯಲ್ಲ, ಅದನ್ನ ಮತ್ತೆ ಇಲ್ಲಿ ಮಿಕ್ಸ್ ಮಾಡಬಾರ್ದು. ನಂದು ನಾವು ಯಾವಾಗ ಮಿಕ್ಸ್ ಮಾಡ್ತೀವಿ, ಹರಿವಾಯು ಗುರುಗಳ ಮುಂದೆ ಅದು ನಿಲ್ಲೋದಿಲ್ಲ. ಅದು ಬ್ರಹ್ಮಾಸ್ತ್ರ ಇದ್ದಂಗೆ ನೋಡಿ. ಹನುಮಂತ ದೇವರನ್ನ ಬ್ರಹ್ಮಾಸ್ತ್ರದಿಂದ ಕಟ್ಟತಾನೆ ಇಂದ್ರಜಿತ್ ಕಟ್ಟಿ, ಆ ಬೇರೆ ಅಸುರರೆಲ್ಲ ಬಂದು ಬೇರೆ ಒಂದು ಬಾವಿ ಸೇದುವ ಹಗ್ಗದಿಂದ ಬಂದು ಕಟ್ಟಿದ್ರಂತೆ ಹನುಮನನ್ನು. ಆಗ ಬ್ರಹ್ಮಾಸ್ತ್ರ ಅಲ್ಲಿಂದ ಹೊಟ್ಟೋಯ್ತಂತೆ. ಅದು ಬ್ರಹ್ಮಾಸ್ತ್ರಕ್ಕೆ ಮಾಡಿದ ಅವಮಾನ ಅಲ್ಲವೇ ಅದು? ತಾನು ಬ್ರಹ್ಮಾಸ್ತ್ರವನ್ನ ಕಟ್ಟಿದಾಗ ಇನ್ನೊಂದು ಅಸ್ತ್ರ, ಇನ್ನೊಂದು ಹಗ್ಗ ಯಾತಕ್ಕೆ? ನಮ್ದು ಪರಿಸ್ಥಿತಿ ಹಾಗೆ ಇದೆ. ಪರಮಾತ್ಮ ಇರುವಾಗ ನಮ್ಮ ಸ್ಟ್ಯಾಂಡ್ ಯಾತಕ್ಕೆ? ನಮ್ಮ ಜ್ಞಾನವೋ ಪರಮಾತ್ಮನ ಜ್ಞಾನವೋ, ಯಾವುದು ದೊಡ್ಡದು, ಯಾವುದು ಸರಿ, ಯಾವುದು ಶ್ರೇಷ್ಠ, ಕ್ವಾಲಿಟಿ ವೈಸ್ ಯಾವುದು ಚೆನ್ನಾಗಿದೆ? ದೇವರ ಜ್ಞಾನ, ಹರಿವಾಯು ಗುರುಗಳ ಜ್ಞಾನವೇ ಶ್ರೇಷ್ಠ ಇದೆ. ಅನುಮೋದಿತಃ ಶೃಣ್ವತಃ, ಇದನ್ನ ಯಾರು ಕೇಳ್ತಾರೋ ಅವರಿಗೂ ಕೂಡ ಶ್ರದ್ಧೆಯ ಎಂಬ ಅದನ್ನ ಎಲ್ಲ ಕಡೆ ಇರಬೇಕು. ಶ್ರದ್ಧೆಯ ವರ್ಣತಃ, ಶ್ರದ್ಧೆಯಿಂದ ಯಾರು ವರ್ಣನೆ ಮಾಡ್ತಾರೆ, ಶ್ರದ್ಧೆಯಿಂದ ಯಾರು ಅದನ್ನ ರೆಕಗ್ನೈಸ್ ಮಾಡಿ ಅಕ್ಸೆಪ್ಟ್ ಮಾಡ್ಕೋತಾರೆ, ಶ್ರದ್ಧೆಯಿಂದ ಯಾರು ಕೇಳ್ತಾರೆ ಅವರೇ. ಅದರ ಫಲ ಏನು ಹಾಗೆ ಅಂದ್ರೆ ಮಾಯೆಯ ಆತ್ಮ ನಮುಹ್ಯತಿ. ಬಂಧಕ ಶಕ್ತಿ ಏನಿದೆ ಆ ಮನಸ್ಸು, ಅವರ ಮನಸ್ಸು ಬಂಧನದಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಹಿಂದೆ ಏನು ಬಂಧನ ಶಕ್ತಿ ಹೇಳಿದ್ರು, ಈ ಅಧ್ಯಾಯಗಳನ್ನ, ಈ 3-4 ಅಧ್ಯಾಯಗಳನ್ನ ಸರಿಯಾಗಿ ಡೈಲಿ ಚಿಂತನೆ ಮಾಡಬೇಕು. ಇದನ್ನು ಚಿಂತನೆ ಮಾಡುವವರಿಗೆ ಸಂಸಾರ ಬಂಧನವೇ ಇರೋದಿಲ್ಲ. ಅವರ ಮನಸ್ಸು ಶುದ್ಧವಾಗಿ ಬಿಡುತ್ತದೆ. ನಾನು ನನ್ನದು ಎನ್ನುವ ಅಹಂಕಾರ ಮಮಕಾರಗಳು ಹೋಗ್ಬಿಡುತ್ತದೆ ಅಂತ ಹೇಳ್ತಾ ಇದ್ದಾರೆ.
ಇದು ಬ್ರಹ್ಮದೇವ್ ಅದಕ್ಕೆ ಜಗದ್ಗುರುಗಳು ಅಂತ ಹೇಳಿದ್ದು ನೋಡಿ. ಎಲ್ಲರಿಗೂ ಕೂಡ ಬೇಕಾಗಿರುವ ಒಂದು ವಿಚಾರ, ಜಗತ್ತಿನಲ್ಲಿ ಯಾರ್ಯಾರಿದ್ದಾರೆ ಮನುಷ್ಯರು ಎಲ್ಲರಿಗೂ ಬೇಕಾಗಿರುವ ವಿಚಾರ ಇದು. ಇದನ್ನು ನಾವು ಸರಿಯಾಗಿ ಚಿಂತನೆ ಮಾಡಬೇಕು. ಅಂಥವರಿಗೆ ಬಂಧನದಿಂದ ಅವರು ಬಿಟ್ಟು ಪರಮಾತ್ಮನ ಅನುಗ್ರಹದಿಂದ ಮೋಕ್ಷವನ್ನು ಪಡೆಯುತ್ತಾರೆ ಅಂತ. ಇದು ಶ್ರೀಮದ್ ಭಾಗವತೆ ದ್ವಿತೀಯ ಸ್ಕಂದೆ ಸಪ್ತಮೋಧ್ಯಾಯ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.